Welcome back to Success Academy Jamkandi, my dear audible dear students. ವಾಯ್ಸ್ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ವಾಯ್ಸ್ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಪ್ರತಿದಿನ ರಾತ್ರಿ ಇಲ್ಲಿ ನಿಮಗೆ ಇಂಗ್ಲೀಷದ ಕ್ಲಾಸ್ ಇರುತ್ತೆ. ಪ್ರತಿದಿನ ರಾತ್ರಿ 10 ಗಂಟೆಗೆ ಇರುತ್ತೆ. ಈಗ ಒಂದು ಸ್ವಲ್ಪ ದಿನ ನಡೆದಿಲ್ಲ, ಬಟ್ ಇನ್ಮೇಲೆ ನಿಮಗೆ ಪ್ರತಿದಿನ ಇರುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ಈಗ ತಾನೇ ಯಾರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದಾರಲ್ಲ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಸರ್, ನಾನು ಎಲ್ಲಿಂದ ಕ್ಲಾಸ್ ನೋಡಬೇಕು, ಹೇಗೆ ನೋಡಬೇಕು, ಬಟ್ ಇನ್ಮೇಲೆ ತಿಳಿತಾರೆ. ನೋಡಿ, ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ಮೇಲೆ ಆ ಕ್ಲಾಸ್ ಎಷ್ಟು ಗಂಟೆಗೆ ಇರುತ್ತೆ, ಎಷ್ಟನೇದಿರುತ್ತೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವೇನು ಮಾಡ್ಕೋಬೇಕು, ಕ್ಲಾಸ್ ನಂಬರ್ 1ದಿಂದ ನೋಡ್ಕೊಂತ ಹೋಗಬೇಕು. ಇಷ್ಟೇ, ಕ್ಲಾಸ್ ನಂಬರ್ 1. ಈಗ ಸದ್ಯ ನಾನು ತಗೋತಾ ಇರೋದು ಕ್ಲಾಸ್ ನಂಬರ್ 35 ಅದ. ಫ್ರೀ ಇದ್ರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಬಿಡಿ. ಬಟ್ ನಂಬರ್ 1ದಿಂದ ಕ್ಲಾಸ್ಗಳನ್ನು ನೋಡ್ತಾ ಹೋಗೋದು ನಿಮ್ಮ ಕರ್ತವ್ಯ ಇರುತ್ತೆ. ಓಕೆ, ಎಸ್, ಬನ್ನಿ. ಅಂದರೆ ಅದು ಯಾವುದೇ ಒಂದು ಕಲಿಕೆ ಇರಲಿ, ಅದು ಕಲಿಕೆಯಲ್ಲಿ ಪ್ರಾಪರ್ ಆದಂತಹ ಒಂದು ಟೀಚಿಂಗ್ ಅಥವಾ ಲರ್ನಿಂಗ್ ನಿಮ್ಮಿಂದ ನಡೀತದ. ಇಲ್ಲ ಅಂತಂದರೆ ಅದು ಆಗೋದಿಲ್ಲ. ಅರ್ಥ ಆಯ್ತಾರೆ? ಎಸ್, ಬನ್ನಿ. ಈಗಾಗಲೇ ನಮ್ಮಲ್ಲಿ GPSTRಗೋಸ್ಕರ 270ಕ್ಕಿಂತ ಹೆಚ್ಚು ಜನ ಜಾಯ್ನ್ ಆಗಿದ್ರು, ಅಪಾಯಿಂಟ್ ಆಗಿದ್ದಾರೆ. ಅದಕ್ಕೋಸ್ಕರ ಅಂತಲೇ ಮತ್ತೆ ನಾವೀಗ GPSTRದ ಪೇಪರ್ 1 ಮತ್ತು ಪೇಪರ್ 2ದ ಇಂಗ್ಲೀಷ್ ಕ್ಲಾಸ್ ಅಥವಾ ಇಂಗ್ಲೀಷ್ ಟೀಚರ್ಗೋಸ್ಕರ ಬೇಕಾಗಿರುವಂಥ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರು ಕೂಡ ನೀವು ಹೇಳ್ಕೋಬೋದು, ಅವರು ಕೂಡ ಜಾಯಿನ್ ಆಗಲಿ. ಅದಷ್ಟೇ ಅಲ್ಲದೆ ಪ್ರತಿದಿನ ನಿಮಗೋಸ್ಕರ ಅಂತ ಬೇರೆ 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 ಕ್ಲಾಸಸ್ಗಳನ್ನು ನಾನು ಮಾಡ್ತಾನೆ ಇರ್ತೀನಿ. ಅವುಗಳನ್ನು ಪ್ರಾಪರಾಗಿ ನೋಡಿ, ಪ್ರಾಪರಾಗಿ ಅವುಗಳನ್ನು ಯೂಸ್ ಮಾಡ್ಕೊಳ್ಳಿ. ಡೆಫಿನೆಟ್ಟಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫ್ನಲ್ಲಿ ನೀವೇನು ಪಡಿಬೇಕಂತ ಬಂದಿದ್ದೀರಾ ನಮ್ಮಿಂದ, ಅದನ್ನು ನಾನು ಕೊಡ್ತೇನೆ. ಓಕೆ, ಈಗ ನಾಮಪದದ 35ನೇ ಕ್ವಶನ್ ಇದಾಗಿದೆ, 35ನೇ ಕ್ಲಾಸ್ ಇದಾಗಿದೆ. ಹಿಂದಿನ ಎಲ್ಲ ಕ್ಲಾಸ್ಗಳನ್ನು ನೀವು ನೋಡಿದರೆ ನಿಮಗೆ ನೌನ್ ಅಂದರೆ ಕಂಪ್ಲೀಟ್ ಅರ್ಥ ಆಗಿರುತ್ತೆ. ನಾನು ಇನ್ನೂ ತುಂಬ ಅಂದರೆ ತುಂಬ ಡೀಪಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ನೋಡಿ, ನೌನ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಇರ್ತಾವ ಯಾವುದೇ ಒಂದು ಎಕ್ಸಾಮ್ದಲ್ಲಿ ಹೋದರೆ. ಬಟ್ ಅದು ಡೈರೆಕ್ಟ್ ಆಗಿರೋದಿಲ್ಲ, ಇಂಡೈರೆಕ್ಟ್ ಆಗಿರುತ್ತೆ. ಒಂದು ಕಣ್ಣಿಗೆ ಕಾಣೋ ಥರ ಇರುವುದಿಲ್ಲ, ಬಟ್ ಅದು ಇಂಡೈರೆಕ್ಟ್ಲಿ ನೌನ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ತಿಳಿತಾನೆ ಇರೋದು. ಸೊ ದ್ಯಾಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು, ಮೈ ಡಿಯರ್ ಸ್ಟೂಡೆಂಟ್ಸ್. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು, ದ ಮೋರ್ ಯು ಕಾನ್ಸಂಟ್ರೇಟ್, ದ ಮೋರ್ ಯು ಬಿಕಮ್ ಪರ್ಫೆಕ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತು ನಾ ತರಿದ್ರೆ? ಎಸ್, ಬನ್ನಿ. ಹಾಗಾದರೆ ಈಗ ತಿಳಿತಾರೆ, ನಾನು ನಿಮಗೆ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಬನ್ನಿ ನೋಡೋಣ ಹಾಗಾದರೆ ಯಾವ ಆಗಿದೆ, ಹೇಗೆ ಹೇಳ್ತಾರೆ. ಎಸ್, ಬನ್ನಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಎಸ್ ಬನ್ನಿ, ನಿಮ್ಮ ಮುಂದೆ ಪ್ರಶ್ನೆ ಬಂದಿದೆ ನೋಡಿ. ವಿಚ್ ವರ್ಡ್ ರಿಪ್ರೆಸೆಂಟ್ಸ್ ಅ ನೌನ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್ ಹ್ಯಾಪಿ? ಎಸ್, ಮೊದಲು ಪ್ರಶ್ನೆಯನ್ನು ತಿಳ್ಕೊಳ್ಳೋದೇ ಒಂದು ದೊಡ್ಡ ಕಾಂಪಿಟೇಷನ್ ಇದೆ. ಅರ್ಥ ಆಯ್ತು ರೀ? ಮೊದಲು ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಕಾಂಪಿಟೇಷನ್ ಇದೆ. ಎಸ್, ನಿಮಗೆ ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಬರ್ತಾ ಇದೆ. ಪೋಲ್ ಕೊಡ್ತಾ ಇದೆ ನೋಡಿ, ಪೋಲನ್ನು ಯೂಸ್ ಮಾಡಿ. 1-2 ಕ್ವಶನ್ಗೆ ಪೋಲ್ ಕೊಡ್ತೀನಿ, ಉಳಿಕಿದೆಲ್ಲ ಕ್ವಶನ್ ಪೋಲ್ ಕೊಡಲ್ಲ. ಯಾಕಂತಂದರೆ ಟೈಮಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸುಮ್ಮನೆ ಜಾಸ್ತಿ ಟೈಮಿಂಗನ್ನು ನಿಮಗೆ ಕೊಡೋದ್ರಿಂದ ನೋಡೋಣ ಏನಾಗುತ್ತೆ. ಬಟ್ ಸ್ಟಿಲ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಪೋಲ್ ಆಪ್ಷನ್. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ನೋಡಿ, ದ ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ದ ರೈಟ್ ಆನ್ಸರ್ ಎಸ್. ನೋಡಿ, ಅಡ್ಜೆಕ್ಟಿವ್ ಹ್ಯಾಪಿ ಅಂತ ಕೊಟ್ಟಿದ್ದಾರೆ, ಇದರ ನೌನ್ ಫಾರ್ಮ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಹಂಗಾರೆ ಅದೇನಾಗುತ್ತೆ? ಹ್ಯಾಪಿನೆಸ್. ನೋಡಿ, ನಾನು ನಿಮ್ಗೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ನಾನು ಕೇಳಿದ ಕ್ವಶನ್ನು ಎಕ್ಸ್ ರೀತಿಯಲ್ಲಿ ಇತ್ತಂದ್ರೆ ನಾಳೆ ನಿಮ್ಮ ಎಕ್ಸಾಮ್ದಲ್ಲಿ ವಾಯ್ ರೀತಿಯಲ್ಲಿ ಕೇಳ್ಬೋದು. ಪದ್ಧತಿಗಳು ಬೇರೆ ಆಗ್ಬೋದು, ಬಟ್ ಈ ವರ್ಡು ಅಡ್ಜೆಕ್ಟ್ ಇದ್ದಿದ್ದು
ನೌನ್ ಆಗಿನೇ ಕೇಳಿರ್ತಾನೆ. ಅದಕ್ಕೆ ಕೇಳಿರುವಂತ ಪ್ರಶ್ನೆ ಬೇರೆ ರೀತಿಯಿಂದ ಇದ್ರೂ ಕೂಡ ಆನ್ಸರ್ ಇದೇ ಇರುತ್ತೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕ್ವಶನ್ಗಳನ್ನು ಲಕ್ಷ ಕೊಟ್ಟು ನೋಡಿ. ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಎಕ್ಸಾಮ್ದಲ್ಲಿ ನಿಮ್ಗೆ ಸ್ಕೋರ್ ಆಗೋದು ಡೆಫಿನೆಟ್ ಇರುತ್ತೆ. ಅರ್ಥ ಆಯ್ತಾ? ನಾನೀಗ ಸದ್ಯ ಏನು ತಗೋತಾ ಇದ್ದೀನಲ್ಲ, ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ಗಳನ್ನ ಕೇಳಿದ್ದಾನೆ APSC ಗ್ರೂಪ್ದಲ್ಲಿ 2012, 14 ಕೆಲವು ಎಕ್ಸಾಮ್ಗಳಲ್ಲಿ. ಆಯ್ತಾ? ಅವೇನ್ ಮಾಡ್ತಾನೆ, ಹ್ಯಾಪಿಲಿ ಅಂತ ಕೊಡ್ತಾನೆ. ಹ್ಯಾಪಿ ಜೊತೆ ನೌನನ್ನ ಜಾಯಿನ್ ಮಾಡಿದ್ರೆ ಇದು ಸರಿನಾ ಅಂತ ಕೇಳ್ತಾನೆ. ಸರಿ ತಪ್ಪು ತಿಂಗ್ ಆಪ್ಷನ್ಸ್ಗಳನ್ನ ಕೊಡ್ತಾನೆ. ಅದಕ್ಕೆ ಹ್ಯಾಪಿಗೆ ನಾವು ಎಡ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿ ಅದನ್ನ ನೌನ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಹ್ಯಾಪಿನೆಸ್ ಆಗುತ್ತೆ. ನಾನು ಹೇಳ್ತಾ ಇರೋ ತಿಳಿತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ, ತಿಳಿತಾರೆ. ಇನ್ಮೇಲೆ ನಾವು ಇಂಥ ಟ್ವಿಸ್ಟ್ ಕ್ವಶನ್ಸ್ಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಆಯ್ತಾ ರೀ? ಎಸ್, ನಾನು ಹೇಳ್ತಾ ಇರೋ ತಿಳಿತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಎಸ್, ಹ್ಯಾಪಿ ಅಂದ್ರೆ ಸಂತೋಷ ಅಂತ ಆಗುತ್ತೆ. ವಿಚ್ ಆಪ್ಷನ್ ಟ್ರಾನ್ಸ್ಫಾರ್ಮ್ಸ್ ದ ನೌನ್ ಸಕ್ಸಸ್ ಇನ್ ಟು ವರ್ಬ್? ಎಸ್, ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಬರ್ತಾ ಇದೆ. ಹಾ, ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್, ಸೂಪರ್. ವಿಚ್ ಆಪ್ಷನ್ ಟ್ರಾನ್ಸ್ಫಾರ್ಮ್ಸ್ ದ ನೌನ್ ಸಕ್ಸಸ್ ಇಂಟು ಅ ವರ್ಬ್? ಇಂಟು ಅಂತಂದ್ರೆ ಬದಲಾವಣೆ. ಅರ್ಥ ಮಾಡ್ಕೊಡ್ರಿ, ಇಂಟು ಅಂತಂದ್ರೆ ಬದಲಾವಣೆ ಆಗುತ್ತೆ. ಎಕ್ಸಲೆಂಟ್. ಕ್ವಶನ್ ಅರ್ಥ ಏನಿದೆ ಮೊದಲು ತಿಳ್ಕೊಂಡಿರ್ಬೇಕು, ತಿಳಿತಾ? ಹಾ, ಏನಂದಿದ್ದಾರೆ ಪ್ರಶ್ನೆಯಲ್ಲಿ? ಸಕ್ಸಸ್ ಎಂಬ ನಾಮಪದವನ್ನ ವರ್ಬ್ಗೆ ಕನ್ವರ್ಟ್ ಮಾಡಿದರೆ ಏನಾಗತ್ತೆ? ಸಕ್ಸೀಡ್ ಆಗತ್ತೆ, ಯಶಸ್ವಿ ಪಡೆ. ಅರ್ಥ ಐತ್ರಿ? ಪಡು ಅಂದ್ರೆ ಸಕ್ಸೀಡ್ ಆಗತ್ತ. ನಾಳೆ ಎಕ್ಸಾಮ್ದಲ್ಲಿ ಹಿಂಗೂ ಕೊಡ್ಬೋದಮ್ಮ, ಸಕ್ಸೀಡ್ ಅನ್ನುವುದು ವರ್ಬ, ನೌನ, ಎಡ್ಜೆಕ್ಟ, ಅಡ್ವರ್ಬ ಅಂತ. ತಿಳಿತ ನನ್ನ ತರದು? ಹಿಂಗೂ ಕೊಡ್ಬೋದು. ಇಲ್ಲ ಅಂದ್ರೆ ಇದು V1 ನ, V2 ನ, V3 ನ, V4 ಅಂತ ಕೇಳ್ಬೋದು. ಲಾಸ್ಟಿಕ್ ಇಡಿ ಇದ್ದದಕ್ಕೆ ಎಲ್ಲರೂ V3 ಕೊಡೋ ಚಾನ್ಸಸ್ ಇರುತ್ತೆ. ನೋಡಿ ಕ್ವಶನ್ಗಳ ರೈಸ್ ಹೆಂಗಾಗ್ತಾವ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಐ ಅಂಡರ್ಸ್ಟ್ಯಾಂಡ್ ಮೀ? ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್. ಲಾಸ್ಟಿಕ್ ಇಡಿ ಇದ್ರೆ V3 ಅಂತ ಕನ್ಸಿಡರ್ ಮಾಡಿ V3 ಕೊಡೋದು. ಸಕ್ಸೀಡ್ ಅನ್ನೋದು V3 ಅಲ್ಲ, V1 ಅದು. ಸಕ್ಸೀಡ್, ಸಕ್ಸೀಡೆಡ್ ಅಂತ ಆಗುತ್ತೆ. ತಿಳಿತಾರಿ? ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ, ತಿಳಿತಾರಿ? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಆದ್ರೂ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ವಾಟ್ ಈಸ್ ದ ಅಡ್ಜೆಕ್ಟಿವ್ ಫಾರ್ಮ್ ಆಫ್ ದ ನೌನ್ ನೇಷನ್? ನೇಷನ್ ಎಂಬ ಶಬ್ದದ ಅಡ್ಜೆಕ್ಟಿವ್ ಯಾವುದು? ಎಸ್, ಪೋಲ್ ಬರ್ತಿದೆ. ಎಸ್, ಪೋಲ್ ಬರ್ತಿದೆ. ಎಸ್, ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್. Very good guys, very good. You people are rocking. Yes, very good. ಸೂಪರ್ guys, ಸೂಪರ್. ನೋಡೋಣ ಲೀಡರ್ ಬೋರ್ಡ್ ನಲ್ಲಿ ಯಾರು ಹೈಯೆಸ್ಟ್ ಆಗ್ತಾರಂತೆ. ನಮಸ್ತೆ ನಾಗಮ್ಮ ಅವರೇ, ನಮಸ್ತೆ. ಪ್ರತಿದಿನ ರಾತ್ರಿ 10 ಗಂಟೆಗೆ ಇರುತ್ತೆ, ಮತ್ತೆ ಬೇರೆ ಬೇರೆ ಕ್ಲಾಸಸ್ಗಳನ್ನು ನೋಡ್ತಾ ಇದ್ರು, ನನಗೆ ಗೊತ್ತಿಲ್ಲ. ವಾಟ್ ಈಸ್ ದ ಅಡ್ಜೆಕ್ಟಿವ್ ಫಾರ್ಮ್ ಆಫ್ ದ ನೌನ್ ನೇಷನ್? ನೇಷನ್ ಎಂಬ ಶಬ್ದದ ಅಡ್ಜೆಕ್ಟಿವ್ ರೂಪ ಯಾವುದು? ತಿಳಿತರಿ? ನೋಡಿ ನಾಳೆ ಎಕ್ಸಾಮ್ದಲ್ಲಿ ಉಲ್ಟಾನು ಕೇಳ್ಬೋದವ. ನ್ಯಾಷನಲ್ ಅಂತ ಕೊಟ್ಟು ನಿಮಗೆ ನೌನ್ ಕೇಳ್ಬೋದು ನೇಷನ್ ಅಂತ, ಇಲ್ಲ ನೇಷನ್ ಅನ್ನ ಕೊಟ್ಟು ಅದರ ಅಡ್ಜೆಕ್ಟ್ ಅನ್ನ ನ್ಯಾಷನಲ್ ಅಂತ ಕೇಳ್ಬೋದು. ತಿಳಿತರಿ? ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ, ನ್ಯಾಷನಲ್, ನೇಷನ್ ಎಲ್ಲವನ್ನೂ ನೆನ್ಪಿಟ್ಕೊಂಡ್ಬಿಡಿ. ಯಾರು ಗೊತ್ತು ಯಾವ ರೀತಿಯಲ್ಲಿ ಎಕ್ಸಾಮ್ದಲ್ಲಿ ಬರುತ್ತೆ. ಹಂಗಾರೆ ಈ ಪ್ರಶ್ನೆ ಆನ್ಸರ್ ಏನಿತ್ತು? ನೇಷನ್, ಡಿ, ನ್ಯಾಷನಲ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ತಿಳಿತಾರಿ? ವಾ ಸೂಪರ್ ಹೇಮಲತಾ ಅವರೇ, ಸೂಪರ್. ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಪ್ರಶ್ನೆಯನ್ನ ಓದ್ಕೊಳ್ಳಿ. ನಮಸ್ತೆ ನಾಗಮ್ಮ ಅವರೇ, ನಮಸ್ತೆ. ಏನಿದೆ ನೋಡಿ,
ವಿಚ್ ಚಾಯ್ಸ್ ಚೇಂಜಸ್ ದ ನೌನ್ ನಾಲೆಜ್ ಇಂಟು ಅನ್ ಅಡ್ಜೆಕ್ಟಿವ್? ಎಸ್, ಪೋಲ್ ಬಂದಿದೆ, ಪೋಲ್ ಆಪ್ಷನ್ ಅನ್ನ ಚೂಸ್ ಮಾಡಿ. ಯಾರು ಲೀಡರ್ ಬೋರ್ಡ್ ನಲ್ಲಿ ಫಸ್ಟ್ ಸ್ಥಾನದಲ್ಲಿ ಬರ್ತಾರೆ ನೋಡೋಣ. ಎಸ್, ಕಮ್ ಆನ್ ಗೈಸ್, ವೆರಿ ಗುಡ್ ವೆರಿ ಗುಡ್. ಪ್ರತಿದಿನ ಈಗ ಸದ್ಯ ನಾನು ತಗೋತಾ ಇರೋದು 35ನೇ ಕ್ಲಾಸ್ ಆಗಿದೆ. ಯಾರ್ಯಾರು ನಮ್ಮ ಆ್ಯಪ್ ದಲ್ಲಿ ನೋಡ್ತಾ ಇದ್ದಾರೆ ಅವರಿಗೆ 35ನೇ ಕ್ಲಾಸ್ ಇದು. ನೌನ್ ಮೇಲೆ ನಾನು 35ನೇ ಕ್ಲಾಸ್ ಮಾಡಿದ್ದೆ. ಬೇರೆ ಬೇರೆ ಕೆಲವು ಕೋಚಿಂಗ್ ಕ್ಲಾಸ್ದಲ್ಲಿ 35ರಲ್ಲಿ ಇಡೀ ಇಂಗ್ಲೀಷೇ ಮುಗಿಸ್ಕೊಡ್ತಾರೆ, ತಿಳಿತಾ? ಎಸ್, ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಚಾಯ್ಸ್ ಚೇಂಜಸ್ ದ ನೌನ್ ನಾಲೆಜ್? ನಾಲೆಜ್ ಎಂಬ ನೌನ್ ಅನ್ನ ಅಡ್ಜೆಕ್ಟ್ ಆಗಿ ಮಾಡಬೇಕಾದ್ರೆ 4ರಲ್ಲಿ ಯಾವುದು? ನಾಲೆಜೇಬಲ್. ನೋಡಿ, ನಾಲೆಜೇಬಲ್, ನಾಲೆಜೇಬಲ್. ದಟ್ಸ್ ವೈ ಬಿ ಇಸ್ ದ ರೈಟ್ ಆಪ್ಷನ್. ಸ್ಪೆಲ್ಲಿಂಗ್ ಅನ್ನ ನೋಡ್ಕೊಳ್ಳಿ, ನಾಳೆ ಎಕ್ಸಾಮ್ದಲ್ಲಿ ಸ್ಪೆಲ್ಲಿಂಗ್ ಕೂಡ ಬರಬಹುದು, ತಿಳಿತಾರೆ? ಸೊ ನಮ್ಮ ಆ್ಯಪ್ ದಲ್ಲಿ ಈಗಾಗಲೇ ಈ ರೀತಿ ಕ್ಲಾಸಸ್ಗಳು ಸ್ಟಾರ್ಟ್ ಆದಾವೆ. 6 ಮಂತ್ ಕೋರ್ಸ್ ಇರುತ್ತೆ. ಇದು 2499 ಕಂಪ್ಯೂಟರ್, ಇಂಗ್ಲಿಷ್, ಮೆಂಟಲ್ ಎಬಿಲಿಟಿ 3 ಸಬ್ಜೆಕ್ಟ್ಗಳನ್ನ ಕಲಿಸ್ಕೊಡ್ಲಾಗುತ್ತೆ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ತಿಳಿತಾರಿ? ಎಸ್, ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆಗಳಿರ್ತಾವ ಆಯಾ ಸಬ್ಜೆಕ್ಟ್ ನಲ್ಲಿ, ಅದನ್ನ ತಿಳ್ಕೊಳ್ಳೋಣ. ಎಸ್, ವಾಟ್ ರಿಪ್ರೆಸೆಂಟ್ಸ್ ದ ವರ್ಬ್ ಫಾರ್ಮ್ ಆಫ್ ದ ನೌನ್ ಫ್ರೆಂಡ್? ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ತಿಳಿತಾ? ನಾಳೆ ವೊಕ್ಯಾಬ್ಯುಲರಿಯನ್ನ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಎಸ್, ವೆರಿ ಗುಡ್. ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಸರಿಯಾದ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಉತ್ತಮವಾದಂಥ ಅಂಕಗಳನ್ನ ಪಡೆಯುವಂತ ಅಭ್ಯರ್ಥಿಗಳಾಗಿ ಪ್ರಯತ್ನವನ್ನ ಪಡೆಯಿರಿ. ವೆರಿ ಗುಡ್. ಸೊ ನೋಡಿ, ಕೆಲವು ಶಬ್ದಗಳಂತೂ ನಮ್ಮ ಲೈಫ್ದಲ್ಲಿ ನಾವು ಯೂಸೇ ಮಾಡಲ್ಲ, ತಿಳಿತರಿ? ನಾವು ಯೂಸೇ ಮಾಡಲ್ಲ ಅವ್ರನ್ನ, ತಿಳಿತರಿ? ಈಗ ಫ್ರೆಂಡ್ ಅನ್ನೋದನ್ನ ಗೆಳೆಯ ಅಂತ ನಾವು ಲೈಫ್ ನಲ್ಲಿ ಯೂಸ್ ಮಾಡ್ಕೋತೀವಿ, ಅದು ನೌನ್ ಆಗತ್ತ, ತಿಳಿತರಿ? ಬಟ್ ಗೆಳೆತನವನ್ನ ಮಾಡು ಅನ್ಲಿಕ್ಕೆ ಏನ್ ಬೇಕು? ನಾವೇನಂತೀವಿ? ಗೆಳೆತನವನ್ನ ಮಾಡುವುದು ಇಂಗ್ಲಿಷ್ನಾಗ ಏನಂತ ಕರೀತಾರ? ಮೇಕ್ ಫ್ರೆಂಡ್ಸ್ ಅಂತ ಕರಿತೀವಿ, ಅಥವಾ ಮೇಕ್ ಫ್ರೆಂಡ್ಶಿಪ್ ಅಂತ ಕರಿತೀವಿ, ಅಥವಾ ಮೇಕ್ ಫ್ರೆಂಡ್ ಅಂತ ಕರಿತೀವಿ. ಬಟ್ ಫ್ರೆಂಡ್ ಅನ್ನ ವರ್ಬ್ ಮಾಡಿದ್ರೆ ಇದು ನಮ್ಮ ಜೀವನದಲ್ಲೇನು ಉಪಯೋಗಿಸುವುದಿಲ್ಲ, ಅದಕ್ಕೆ ಬಿ ಫ್ರೆಂಡ್ ಅಂತ ಕರೀತಾರ. ಬಿ ಫ್ರೆಂಡ್ ಅಂತಂದರೆ ಮೇಕ್ ಅ ಫ್ರೆಂಡ್ ಆಫ್, ಅಥವಾ ಮೇಕ್ ಫ್ರೆಂಡ್ಶಿಪ್ ವಿತ್, ಅಥವಾ ಮೇಕ್ ಫ್ರೆಂಡ್ಸ್ ವಿತ್, ಅಥವಾ ಆಕ್ಟ್ ಆಸ್ ಎ ಫ್ರೆಂಡ್ ಬೈ ಆಫರಿಂಗ್ ಹೆಲ್ಪ್ ಆರ್ ಸಪೋರ್ಟ್. ತಿಳಿತಾನ? ಥರದ್ದು ಹೆಲ್ಪ್ ಮಾಡೋದು, ಸಪೋರ್ಟ್ ಮಾಡೋದು ಮುಖಾಂತರ ನಾವೇನ್ ಮಾಡ್ತಿರ್ತೀವಿ? ಫ್ರೆಂಡ್ಶಿಪ್ ಅನ್ನ ಮಾಡ್ತಿರ್ತೀವಿ. ಅರ್ಥ ಆಯ್ತರಿ? ತಿಳಿತಾನ ಥರದ್ದು? ಎಸ್, ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ತಿಳಿತಾರೆ? ಕ್ಲಾಸ್ ಇಷ್ಟ ಆಗ್ತಾ ಇದೆ, ಕ್ವಶನ್ಗಳು ಬಹಳ ಕ್ಯೂರಿಯಾಸಿಟಿಯಾಗಿ ನಿಮಗೆ ಒಂದು ಸ್ವಲ್ಪ ಕುತೂಹಲವನ್ನು ತರಿಸ್ತಾ ಇದ್ದಾವೆ ಅಂತಂದ್ರೆ ನೀವೇನು ಮಾಡ್ಬೋದು? ನನಗೆ ಎಸ್ ಅಂತ ಟೈಪ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಕ್ಲಾಸದ ಲಿಂಕ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡ್ಬೋದು ಎಸ್ ಅಂತ. ಎಸ್, ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ ನೋಡಿ. ಪೋಲ್ ಅದರಿಗೋಸ್ಕರ ಬರ್ತಾ ಇದೆ. ಎಸ್, ಪೋಲ್ ಅದರಿಗೋಸ್ಕರ ಬರ್ತಾ ಇದೆ. ವಾವ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್. ಪೋಲ್ ಬರ್ತಾ ಇದೆ. ಒಂದು 10 ಕ್ವಶನ್ ಆದ್ಮೇಲೆ ನೋಡೋಣ ಲೀಡರ್ ಬೋರ್ಡ್ ನಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅಂತ. ಎಸ್ ಎಸ್, ವೆರಿ ಗುಡ್ ಸುಮಾ ಅವ್ರ ನಾಯಕ್. ಐ ನೋ ಸುಮಾ. ಎಸ್, ವೆರಿ ಗುಡ್. ನೋಡಿ ಏನ್ ಕೇಳಿದರೆ ಪ್ರಶ್ನೆ. ವಿಚ್ ಆಪ್ಷನ್ ಟ್ರಾನ್ಸ್ಫಾರ್ಮ್ಸ್, ಬದಲಾಯಿಸುತ್ತದೆ, ನೌನ್ ಲಿಮಿಟ್. ನೋಡ್ರಿ, ಲಿಮಿಟ್ ಅನ್ನೋದು ಒಂದು ನೌನ್ ಅಂತ ತಿಳಿತಾ? ಇದು ನೆನ್ಪಿಟ್ಕೋಬೇಕು. ಸುಮ್ಮನೆ ಇಲ್ಲಿ ಕೇಳಿ, ಪ್ರಶ್ನೆಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಪ್ರಶ್ನೆಯಲ್ಲೂ ನಿಮಗೆ ಗೊತ್ತಿಲ್ಲಾರ್ದಂತ ಹೊಸ ಆಪ್ಷನ್ ಅಥವಾ ಹೊಸ ವಿಚಾರ ಇದ್ರೆ
ಅದನ್ನು ಕ್ಯಾಚ್ ಮಾಡ್ಕೋಬೇಕು. ಯಾರು ಗೊತ್ತು, ಮುಂದಿನ ದಿನದಲ್ಲಿ ಆಪ್ಷನ್ ಕ್ವಶನ್ ಅಲ್ಲಿ ಇರುವುದೇ ಕ್ವಶನ್ ಆಗಿ ಬಂದ್ರೆ ತಿಳಿತಾ. ನೌನ್ ಲಿಮಿಟ್ ಅನ್ನೋದು ಅಡ್ಜೆಕ್ಟ್ ಮಾಡಿದ್ರೆ ಏನಾಗತ್ತಾ, ಲಿಮಿಟೆಡ್ ಆಗತ್ತ. ತಿಳಿತಾರಿ, ಲಿಮಿಟ್ ಇದ್ದಿದ್ದು ಲಿಮಿಟೆಡ್. ತಿಳಿತಾರಿ ನಾವು ತರದು. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ತಿಳಿತಾರಿ, ತುಂಬಾ ಕ್ಯೂರಿಯಾಸಿಟಿಯಾಗಿ ಆ ಪ್ರಶ್ನೆಗಳನ್ನ ನಾನು ಕೂಡ ಡಿಸೈನ್ ಮಾಡಿದ್ದೀನಿ. ನೋಡೋಣ ಪ್ರಶ್ನೆಗಳಿಂದ ನೀವೆಷ್ಟು ನನ್ನಿಂದ ಅನುಕೂಲ ತಗೋತಾ ಇದ್ದೀರಾ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಅಡ್ವರ್ಬಿಯಲ್ ಫಾರ್ಮ್ ಆಫ್ ದ ನೌನ್ ಆಂಗರ್? ಕ್ವಶನ್ ನಂಬರ್ 7. ತೇಜಸ್ವಿನಿ ಅವರೇ, ತೇಜಸ್ವಿನಿ ಅವ್ರು ಏನ್ ಕೇಳತ್ತಾರ ಗೊತ್ತಾರೆ? ತೇಜಸ್ವಿನಿ ಅವರೇ, PDO ಕ್ಲಾಸಸ್ ಸಿಲೆಬಸ್ ವೈಸ್ ಕ್ಲಾಸ್ ಮಾಡಿ ಅಂತಿದ್ದಾರೆ. ಅಪ್ಪಿ, ಇಂಗ್ಲಿಷ್ ಸಿಲೆಬಸ್ ಅಂತ ನಿಮ್ಗೆ ಏನ್ ಕೊಟ್ಟಿದಾರಲ್ಲ ಅದು ಸಿಲೆಬಸ್ ಅಲ್ಲ. ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ಒಂದು ವರ್ಡ್ ಬರುತ್ತೆ. ಏನಂತ? ಇಂಗ್ಲಿಷ್ ಅಂತಂದ್ರೆ ಮಾತಾಡೋದು, ಬರೆಯೋದು, ಕೇಳೋದು, ಓದೋದು, ಅವು ಎಲ್ಲಾದ್ರ ಮೇಲೂ ನಿಮಗೆ ಏನಾಗುತ್ತೆ, ಕ್ವಶನ್ಗಳನ್ನ ಕೇಳ್ತಾರೆ. ನಿಮ್ಮ ಎಕ್ಸಾಮ್ಗೆ ನೋಟಿಫಿಕೇಶನ್ ಅಲ್ಲಿ ಏನಾದರೂ ಸಿಲೆಬಸ್ ಕೊಟ್ಟಿದಾರಂದ್ರೆ ಅದು ಸುಮ್ಮನೆ ನಿಮಗೊಂದು ಮೈಂಡ್ ಡೈವರ್ಟ್ ಆಗಿ ಬೇರೆ ಕಡೆ ಹೋಗಬಾರ್ದು, ಈ ಕಡೆನೆ ಬರ್ರಿ ಅಂತ. ತೇಜಸ್ವಿನಿ, ನೀವೇನ್ ಮಾಡ್ರಿ, ಒಂದು 4-5 ವರ್ಷ ತರಹದ ಎಕ್ಸಾಮದ ಕ್ವಶನ್ ಪೇಪರ್ಗಳನ್ನು ತಗೊಂಡು ಕುತ್ಕೋರಿ. ಅವಾಗ ನೀವು ನೋಡ್ರಿ ಇದು ಹೆಂಗ್ ಕ್ವಶನ್ ಪೇಪರ್ ಅದ ಅಂತ. ನೀವು ಆ ಕ್ವಶನ್ ಪೇಪರ್ಗಳು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇಲ್ಲಿ ಯಾವುದು ಕ್ವಶನ್ ಫಿಕ್ಸ್ ಇರುವುದಿಲ್ಲ. ಡಿಗ್ರಿ ಒಳಗಿದ್ದಂಗ, PUC ಒಳಗಿದ್ದಂಗ. ಇಲ್ಲಿ ಸಿಲೆಬಸ್ ಅನ್ನಾಕಿದ ಅಕಾಡೆಮಿ ಅಲ್ಲ, ಇದು ಏನಪ್ಪಾ ಅಂದ್ರೆ ನಾನ್ ಅಕಾಡೆಮಿಕ್ ಎಕ್ಸಾಮ್, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್. ಇಲ್ಲಿ ಇಂಗ್ಲಿಷ್ ಅಂತ ಒಂದು ಟಾಪಿಕ್ ಕೊಟ್ಟಾರ, ಇಂಗ್ಲಿಷ್ ಅನ್ನ ಓದ್ಕೊಂಡ್ ಬರ್ಬೇಕು. ಕ್ವಶನ್ ಅವ್ರು ಹೆಂಗಾರ ಕೇಳ್ತಾರ, ನಿಮಗೆ ಎಕ್ಸಾಮ್ನಾಗ ಬೀಳ್ತಾವ. ತಿಳಿತಾ? ಈಗ ಸದ್ಯ ನಾನು ನಿಮ್ಗೆ ಕಲಿಸ್ತಾ ಇದ್ದೀನಿ ಏನಂತ, ಆಂಗರ್. ಆಂಗರ್ ಅಂದ್ರೆ ನೌನ್, ಇದರದ ಅಡ್ವರ್ಬ್ ಅನ್ನ ಹೇಳಂತ ನಾವು. ಹಂಗಾರ ಅದು ಎಂಗ್ರಿಲಿ ಆಗತ್ತ. ಏನಾಗತ್ತ? ಎಂಗ್ರಿಲಿ. ತಿಳಿತಾರಿ? ನಾಳೆ ಎಕ್ಸಾಮ್ನಾಗ ನಾವು ಏನ್ ಕ್ವಶನ್ ಕೇಳ್ಬೋದು ನಿಮ್ಗೆ ಗೊತ್ತಾ? ಎಂಗ್ರಿಲಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳ್ಬೋದು. ಅಂದ್ರೆ ಎಲ್ಲಾ ಗ್ರಾಮರ್ ಅನ್ನ ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ಆಮೇಲೆ ನಾವು ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕತ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ತಿಳಿದು ಬಿಡುತ್ತೆ. ಮತ್ತೆ ಇನ್ನೊಂದು ಹೇಳ್ತೇನೆ, ನನ್ನ ಆ್ಯಪ್ದಲ್ಲಿ ತೇಜಸ್ವಿನಿ ಅಲ್ಲಿ MCQಗಳ ಡಿಸ್ಕಷನ್ ಅಂತೂ ಇದೆ. ಅರ್ಥ ಐತರಿ? ನಾನು ಅಲ್ಲಿನೂ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೇನೆ. ಇಲ್ಲಿ ಸಬ್ಜೆಕ್ಟ್ ವೈಸ್. ತಿಳಿತರಿ ವಿದ್ಯಾರ್ಥಿಗಳೇ? ತಿಳಿತರಿ? ಸುಮಾ ನಾಯಕ್ ಅವರೇ, ಕೆಲವೊಂದು ಏನಾಗುತ್ತೆ ಅಂತಂದ್ರೆ ಇಡಿ ಫಾರ್ಮ್ ಅನ್ನು ಹಚ್ಚೋದ್ರಿಂದ ಅಡ್ಜೆಕ್ಟಿವ್ ಆಗುತ್ತೆ. ತಿಳಿತಪ್ಪಿ? ಇಲ್ಲ ತೇಜಸ್ವಿನಿ, ನೀವು ಹೇಳಿದ್ದು ತಪ್ಪತ್ತ ಹೇಳ್ತಾ ಇಲ್ಲ, ನಾನು ನಿಮ್ಗೊಂದು ಬುದ್ಧಿ ಮಾತು ಹೇಳ್ತಾ ಇದ್ದೇನೆ. ನಾನು ನಿಮಗೆ ಅಡಿಗೆ ಮಾಡೋದು ಹೇಗೆ, ಸಂತಿ ಎಲ್ಲಿಂದ ತರಬೇಕು, ಯಾವುದಕ್ಕೆ ಎಷ್ಟು ದುಡ್ಡು ಅಂತ ನಾನೆಲ್ಲಾನು ಒಂದು ಕಡೆ ಗ್ರೂಪ್ ಮಾಡಿ ನಿಮ್ಗೆ ಕೊಡ್ತೀನಿ. ಅಡಿಗೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಆಮೇಲೆ ಅವ್ರ ಎಕ್ಸಾಮ್ದಲ್ಲಿ ನಿನಗೆ ಪಾಸ್ತಾ ಬೇಡಿದ್ರೆ ಪಾಸ್ತಾ ಮಾಡಿಕೊಡು, ಹುಗ್ಗಿ ಕೊಟ್ರೆ ಹುಗ್ಗಿ ಮಾಡಿಕೊಡು, ರೈಸ್ ಪಲಾವ್ ಕೇಳಿದ್ರೆ ರೈಸ್ ಪಲಾವ್ ಮಾಡಿಕೊಡು, ನನಗೆ ಎಲ್ಲಾನು ಅಡಿಗೆ ಮಾಡೋದು ಹೇಳ್ಕೊಟ್ಟು ಬಿಡ್ತೇನೆ. ಅರ್ಥ ಆಯ್ತಾ? ಎಸ್, ಅವ್ರ ಹಿಂದಿನ ಪ್ರಶ್ನೆ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂತಹ ಡಿಶ್ಗಳನ್ನು ನಾನು ಮಾಡಿ ತೋರಿಸ್ತೇನೆ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಐ ಥಿಂಕ್ ಯು ಅಂಡರ್ಸ್ಟುಡ್ ಪ್ರಾಕ್ಟಿಕಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಅಡ್ವರ್ಬಿಯಲ್ ಕೇಳಿದ್ದಾರೆ ಆಂಗರ್. ಆಂಗರ್ದ ಅಡ್ವರ್ಬಿಯಲ್ ಏನಾಗುತ್ತೆ? ಎಂಗ್ರಿಲಿ ಆಗುತ್ತೆ. ಓಕೆ, ಎಸ್. ಪೋಲ್ ಎದಕ್ಕೆ ಕೊಡಲಿಲ್ಲ ಅಂತಂದ್ರೆ ನಾನು ಸಜೆಷನ್ ಕೊಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಪೋಲ್ ಕೊಡಲಿಲ್ಲ. ಎಸ್, ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ ನೋಡಿ. ಇದು ಎಕ್ಸಾಮ್ನಾಗ ಬಂದದನ ಮೊನ್ನೆ. ಎಸ್, ವಿಚ್ ಚಾಯ್ಸ್ ಚೇಂಜಸ್ ದ ನೌನ್ ಬ್ಯೂಟಿ ಇನ್ ಟು ದ ವರ್ಬ್? ಕೆಳಗಿನವುಗಳಲ್ಲಿ ಎಸ್, ಜಸ್ಟ್ ಅ ಸೆಕೆಂಡ್. ಸೊ ಕೆಳಗಿನವುಗಳಲ್ಲಿ ಯಾವುದು ಬ್ಯೂಟಿ ಎಂಬುದನ್ನ ವರ್ಬ್ ಆಗಿ ಬದಲಾವಣೆ ಮಾಡುತ್ತೆ? ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಸ್ ಬ್ಯೂಟಿಫೈ ಆಗತ್ತೆ. ನೋಡಿ, ಬ್ಯೂಟಿಫೈ ಅನ್ನೋದು ವರ್ಬ್. ತಿಳಿತಾರಿ? ಸೊ ಬ್ಯೂಟಿ ಅನ್ನೋದು ನೌನ್ ಆಗತ್ತೆ. ತಿಳಿತಾರಿ? ಎಸ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಗೈಸ್. ನೆಕ್ಸ್ಟ್ ಕ್ವಶನ್.
ವಾಟ್ ರಿಪ್ರೆಸೆಂಟ್ ದ ವರ್ಬ್ ಫಾರ್ಮ್ ಆಫ್ ದ ನೌನ್ ಸ್ಲೀಪ್. ಹಾ, ಸ್ಲೀಪ್ ಅನ್ನುವಂಥ ನೌನನ್ನ ನಾನು ವರ್ಬ್ಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ? ಎಸ್, ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಬರ್ತಾ ಇದೆ. ಸ್ಲೀಪ್ ಅನ್ನುವಂತಹ ನೌನನ್ನ ವರ್ಬ್ಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ? ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ಕಮ್ ಆನ್ ಗೈಸ್. ಎಸ್, ಎಸ್, ವೆರಿ ಗುಡ್. ಹಾ, ಸೊ ನೋಡಿ, ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಹಾ, ಸೂಪರ್. ಈ ಕ್ವಶನ್ ಅಲ್ಲಿ ಟ್ವಿಸ್ಟ್ ಇದೆ. ಯಾಕಂತಂದ್ರೆ ಸ್ಲೀಪಿನೆಸ್ ಅನ್ನುವಂಥದ್ದು ಆನ್ಸರ್ ಕರೆಕ್ಟ್ ಆಗುತ್ತೆ, ಸ್ಲೀಪುನು ಆನ್ಸರ್ ಕರೆಕ್ಟ್ ಆಗುತ್ತೆ. ವಾಟ್ ರಿಪ್ರೆಸೆಂಟ್ ದ ವರ್ಬ್ ಫಾರ್ಮ್ ಆಫ್ ದ ನೌನ್ ಸ್ಲೀಪ್. ತಿಳಿತರಿ, ಸ್ಲೀಪ್ ಎಂಬ ವರ್ಬ್ ದ ವಾಟ್ ರಿಪ್ರೆಸೆಂಟ್ ದ ವರ್ಬ್ ಫಾರ್ಮ್ ಆಫ್ ದ ನೌನ್ ಸ್ಲೀಪ್ ಅಂತಂದಿದ್ದಾರೆ. ಬಟ್ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಏನಂತಂದ್ರೆ ಎಲ್ಲರ ಪ್ರಾಬ್ಲಮ್ ಏನ್ ಮಾಡ್ಕೋತಾರೆ, ವಾಟ್ ರಿಪ್ರೆಸೆಂಟ್ ದ ವರ್ಬ್. ಈ ಕೆಳಗಿನವುಗಳಲ್ಲಿ ಯಾವುದು ವರ್ಬ್ ಅನ್ನ ತೋರಿಸ್ಕೊಡುತ್ತೆ ಆಫ್ ದ ನೌನ್ ಸ್ಲೀಪ್. ಸ್ಲೀಪ್ ಎಂಬ ನಾಮಪದದಿಂದ ನಮಗೆ ವರ್ಬ್ ಅನ್ನ ಕಂಡುಹಿಡಿಯಲು ತಂದಿದ್ದಾರೆ. ಹಂಗಾರದ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್. ಡಿ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಯ್ತಾರೆ? ನಾವೇನಾದರೂ ಡಿಕ್ಷನರಿ ತೆಗೆದು ನೋಡ್ರೆ ಸ್ಲೀಪ್ ಅಂದ್ರೂ ನಾಮಪದ, ಸ್ಲೀಪಿನೆಸ್ ಅಂದ್ರೂ ನಾಮಪದ. ತಿಳಿತರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆನ ನೋಡೋಣ. ಮುಂದಿನ ಪ್ರಶ್ನೆನ ನೋಡೋಣ. ಎಸ್, ಎಸ್, ನೆಕ್ಸ್ಟ್. ಅದಕ್ಕೆ ಹೇಳೋದು ಕ್ವಶನ್ ಅನ್ನ ಸರಿಯಾಗಿ ಓದ್ಕೊಳ್ಳಿ. ಆಲ್ಮೋಸ್ಟ್ ಕೆಲವರಿಗೆ ಕ್ವಶನ್ ಓದೋದ್ರೊಳನೆ ಪ್ರಾಬ್ಲಮ್ ಇರ್ತದ. ಕ್ವಶನ್ ಓದೋದ್ರಲ್ಲೇ ಪ್ರಾಬ್ಲಮ್ ಇರ್ತದ. ವಿಚ್ ಆಪ್ಷನ್ ಟ್ರಾನ್ಸ್ಫಾರ್ಮ್ಸ್ ದ ನೌನ್ ಹೋಪ್ ಇಂಟು ಆನ್ ಅಡ್ಜೆಕ್ಟಿವ್. ಹೋಪ್ ಎಂಬ ನಾಮಪದವನ್ನ ಅಡ್ಜೆಕ್ಟ್ಗೆ ಬದಲಾವಣೆ ಮಾಡಬೇಕಾದ್ರೆ ನಾವು ಯಾವುದು ಪದವನ್ನು ಯೂಸ್ ಮಾಡ್ತೀವಿ? ಎಸ್, ಪೋಲ್ ಬರ್ತಾ ಇದೆ ನೋಡಿ. ಪೋಲ್ ಯಾರಿಗೆ ಬರ್ತಿಲ್ಲ, ಆ್ಯಪ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು. ನೀವು ಅಪ್ಡೇಟ್ ಮಾಡೇ ಇಲ್ಲ. ಐ ಥಿಂಕ್ ತುಂಬಾ ವರ್ಷಗಳ ನಂತರ ನೀವು ನನ್ನ ಕ್ಲಾಸ್ ನೋಡ್ತಾ ಇದ್ದೀರಾ. ತುಂಬಾ ವರ್ಷಗಳ ನಂತರ ನನ್ನ ಕ್ಲಾಸನ್ನು ನೀವು ನೋಡ್ತಾ ಇದ್ದೀರಾ. ಅದಕ್ಕೆ ಹೆಂಗೆ ಆಗ್ತಾ ಇದೆ. ಎಸ್, ಕಮ್ ಆನ್, ವೆರಿ ಗುಡ್. Yes, very good. Yes, very good. Very good, guys. Yes, very good. ಸೂಪರ್. ಸೊ ಹೋಪ್ಫುಲ್ ಆಗುತ್ತೆ. ಏನಾಗತ್ತೆ ರೀ? ಹೋಪ್ಫುಲ್ ಅನ್ನೋದು ಆನ್ಸರ್ ಆಗುತ್ತೆ. ತಿಳಿತರಿ? ಅವ್ರು ಏನ್ ಕ್ವಶನ್ ಕೇಳಿದ್ದಾರೆ ಮೊದಲು ನೋಡಿ. ಅಡ್ಜೆಕ್ಟಿವ್ ಕೇಳಿದ್ದಾರೆ. ಹೋಪ್ಫುಲಿ ಆಗಂಗಿಲ್ಲ, ಡಿ ಆಗಂಗಿಲ್ಲ. ಏನಾಗುತ್ತೆ? ಹೋಪ್ಫುಲ್ ಆಗತ್ತ. ಸೊ ಅವ್ರು ಏನು ಕೇಳಿದ್ದಾರೆ? ಅಡ್ಜೆಕ್ಟ್ ಅನ್ನ ಕೇಳಿದ್ದಾರೆ. ನಿಮಗೆ ತಿಳಿತಾನ ಥರದ್ದು? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಅರ್ಥ ಆಯ್ತರಿ? ಎಸ್, ಎಲ್ಲರೂ ಕರೆಕ್ಟಾಗಿ ಅರ್ಥ ಆಗ್ತಾ ಇದ್ರೆ ಎಸ್ ಅದು ಟೈಪ್ ಮಾಡ್ಬೋದು. ಎಸ್ ಅದು ಟೈಪ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ಬನ್ನಿ, ಲೀಡರ್ ಬೋರ್ಡ್ನಲ್ಲಿ ಯಾರಿದ್ದಾರೆ? ಸೊ ಲೀಡರ್ ಬೋರ್ಡ್ನ ಎನೇಬಲ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಲೀಡರ್ ಬೋರ್ಡ್ನ ನೋಡ್ಕೋಬಹುದು. ಲೀಡರ್ ಬೋರ್ಡ್ನಲ್ಲಿ ಏನಿದೆ ಅಂತ. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ. ಎಸ್, ಹೌದು ಸರ್, ಇದು ಕ್ಲಾಸ್ ಮುಗಿದ ಮೇಲೆ ಈ PDF ನಿಮ್ಗೆ ಸಿಗುತ್ತೆ.
ವಿಚ್ ಆಫ್ ದ ಫಾಲೋವಿಂಗ್ ಟರ್ನ್ಸ್ ದ ನೌನ್ ಹ್ಯಾಪಿ ಇಂಟು ಅನ್ ಅಡ್ವರ್ಬ್? ಸೊ ಲೀಡರ್ ಬೋರ್ಡ್ ನಲ್ಲಿ ಯಾರಿದ್ದಾರೆ ಹೈಯೆಸ್ಟ್ ನೋಡಬಹುದು ನೀವು, ಸುಮಾ ನಾಯಕ್ ಅವರೇ ಇದ್ದಾರೆ. ವೆರಿ ಗುಡ್ ಸುಮಾ ಅವರೇ. ಎಸ್, ಆಪ್ಷನ್ ಬಂದಿದೆ, ಪೋಲ್ ಕೂಡ ಕೇಳ್ತಾ ಇದ್ದೀನಿ ನೋಡಿ. ಎಸ್, ವೆರಿ ಗುಡ್. ತೇಜಸ್ವಿನಿ, ನೀವು ಮಾಡಿದ್ದು ಕೋರ್ಸ್ ಯಾವುದು ನನಗೆ ಗೊತ್ತಿಲ್ಲ ರೀ. ನಿಮ್ಮ ಕೋರ್ಸ್ನಲ್ಲಿ ನೋಟ್ಸ್ ಅಲ್ಲಿದ್ರೆ ಅದು ಬಂದಿರುತ್ತೆ ನೋಡಿ. ಹಾ, ವೆರಿ ಗುಡ್. ಸೊ ದ ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಹ್ಯಾಪಿ ಅನ್ನುವಂಥ ನಾಮಪದವನ್ನ ನಾವು ಅಡ್ವರ್ಬ್ ಮಾಡಿದರೆ ಏನಾಗುತ್ತೆ, ಅದು ಹ್ಯಾಪಿಲಿ ಆಗತ್ತೆ. ಅರ್ಥ ಆಯ್ತಾ ರೀ? ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಎಸ್, ಪೋಲ್ ಬರ್ತಾ ಇದೆ. ಕ್ವಶನ್ ನೋಡ್ಕೊಳ್ಳಿ. ಮ್ಯಾನೇಜ್ ಪದದ ಅಡ್ಜೆಕ್ಟ್ ಏನಾಗುತ್ತೆ? ವೆರಿ ಗುಡ್ ಸರ್. ಹಾ, ತೇಜಸ್ವಿನಿ ಅವರೇ, ನೀವು ಅಲ್ಲಿ ನಿಮಗೆ ನೋಟ್ಸು ವಿವೇಬಲ್ ಇರುತ್ತೆ. ನೋಟ್ಸ್ ನೋಡ್ಲಿಕ್ಕೆ ಮಾತ್ರ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳಿಕ್ ಬರೋದಿಲ್ಲ. ನೋಟ್ಸ್ ಹಾಕಿದೀವಿ ನೋಡಿ, ಚೆಕ್ ಮಾಡಿ. ನೀವು ಐ ಥಿಂಕ್ ಆ್ಯಪ್ ಓಪನ್ ಮಾಡಲಿಕ್ಕೆ ಕಾಣುತ್ತೆ ರೀ ಮೇಡಮ್, ಹೇಳ್ತಾರೆ. ಹಾ ನೋಡಿ, ಮ್ಯಾನೇಜರಿಯಲ್ ನೋಡಿ, ಲಾಸ್ಟಿಕ್ ಅಲ್ ಬಂತಂದರೆ ಅದು ಅಡ್ಜೆಕ್ಟ್ ಇರುತ್ತೆ. ಮೊನ್ನೆ TET ಕೇಳಿದಾರೆ ನೋಡ್ರಿ, ಇದನ್ನ ಲಾಸ್ಟಿಕ್ ಈ ರೀತಿಯಾಗಿ ಸಫಿಕ್ಸ್ ಬಂದ್ರೆ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ಜೆಕ್ಟ್ ಆಗುತ್ತೆ. ಮ್ಯಾನೇಜರಿಯಲ್, ಅದಕ್ಕೆ ಎಕನಾಮಿಕ್ಸ್ ಅಂತ ಒಂದು ಬುಕ್ ಬರ್ತದ, ಅದಕ್ಕೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರೀತಾರ. BBA ಬಂದಿರುತ್ತೆ ನೋಡಿ. ಓಕೆ, ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ತಿಳಿತರಿ? ಹಂಗಾದ್ರೆ ನಾವು ಮಾಡಿದ್ದ ಕ್ಲಾಸ್ಗಳು ನೀವು ನೋಡಂಗೇ ಇಲ್ಲ, ಸಬ್ಸ್ಕ್ರಿಪ್ಷನ್ ತಗೊಂಡು. ಹಂಗೆ ಮಾಡಬೇಡಿ. ಇವತ್ತು ಓಪನ್ ಮಾಡೇನ್ರಿ ಸರ್, ನೋಡಿಲ್ಲ. ಹೌದಾ ರೀ? ಅದಕ್ಕೆ ನೀವು ಬಹಳ ಡೌಟ್ನಲ್ಲಿದ್ದೀರಾ ಮೇಡಮ್. ಡೈಲಿ ಅದನ್ನು ನೋಡಬೇಕು, ಯೂಸ್ ಮಾಡ್ಬೇಕ್ರಿ. ಹಾಂ, ಎಸ್, ಬನ್ನಿ. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಪೋಲ್ ಆಪ್ಷನ್ ನಿಮ್ಮ ಮುಂದೆ ಬಂದಿದೆ ನೋಡಿ. ಎಸ್, ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪ್ ಬರ್ತದ, ಇದೇ ಹೆಸರದಿಂದ ಒಂದು ಆ್ಯಪ್ ಕೂಡ ಇದೆ. ಇದೇ ಹೆಸರಲ್ಲೇ ಒಂದು ಆ್ಯಪ್ ಕೂಡ ಇದೆ. ನಾನು ಅದನ್ನು ಯೂಸ್ ಮಾಡ್ತೀನಿ. ಆ ಆ್ಯಪನ್ನು ಯಾರು ಯೂಸ್ ಮಾಡಿರ್ತಾರೆ ಅವ್ರಿಗೆ ಇದು ಈಸಿ ಆಗುತ್ತೆ ಕ್ವಶನ್. ಹಾಂ, ಏನು ಕೇಳಿದ್ದಾರೆ ನೋಡಿ, ಏನು ಕೇಳಿದ್ದಾರೆ? ವಿಚ್ ಆಪ್ಷನ್ ಕನ್ವರ್ಟ್ಸ್ ದ ನೌನ್ ಮ್ಯೂಸಿಕ್ ಎಂಬ ನಾಮಪದವನ್ನು ವರ್ಬ್ಗೆ ಕನ್ವರ್ಟ್ ಮಾಡುತ್ತ? ನನ್ನಂತಲ್ಲಿ ಒಂದು ಆ್ಯಪ್ ಅದ ರೀ, ಮ್ಯೂಸಿಕೇಟ್ ಅಂತ ಹೇಳಿ, ತಿಳಿತಾರೆ? ಮ್ಯೂಸಿಕೇಟ್ ನೋಡಿ, ಮ್ಯೂಸಿಕ್ ಎಂಬ ನಾಮಪದವನ್ನು ವರ್ಬ್ಗೆ ಕನ್ವರ್ಟ್ ಮಾಡಿದ್ರೆ ಮ್ಯೂಸಿಕೇಟ್ ಆಗತ್ತ. ಐ ಅಂಡರ್ಸ್ಟ್ಯಾಂಡ್ ಮೀ? ತಿಳಿತಾರೆ? ಸರ್, ಇದು ನಾಳೆ ಎಕ್ಸಾಮ್ದಲ್ಲಿ ಹೆಂಗೆ ಕ್ವಶನ್ ಬರುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳ್ಬೋದು, ಬಟ್ ಇದನ್ನ ನೆನ್ಪಿಟ್ಕೋಬೇಕು ನೀವು. ಎಲ್ಲರೂ ಡಿಫ್ರೆಂಟ್ ವೇದಲ್ಲಿ ಇದನ್ನ ಕ್ವಶನ್ ಕೇಳ್ಬೋದು. ಇದೇ ರೀತಿ ನಾ ಹೆಂಗೆ ಕೇಳಾಕತ್ತೀನಿ ಹಿಂಗೂ ಕೇಳ್ಬೋದು, ಬೇರೆ ರೀತಿಯಲ್ಲೂ ಕೇಳ್ಬೋದು. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ತಿಳಿತಾರೆ? ಎಸ್, ಹಾ, yes, come on guys, come on. Very good. I hope you all are enjoying the class, my dear students. ಎಲ್ಲರಿಗೂ ಕ್ಲಾಸ್ ಇಷ್ಟ ಆಗ್ತಾ ಇರಬಹುದು. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಮ್ಮ ಆ್ಯಪ್ಗೆ ರೇಟಿಂಗ್ಸ್ ಕೊಡಿ, ಆಯ್ತಾ? ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಹಾ ನೋಡಿ, ಕ್ವಶನ್ ಏನಿದೆ? ಟರ್ನ್ ದ ನೌನ್ ಆಕ್ಟಿವ್ ಎಂಬ ನಾಮಪದವನ್ನು ಅಡ್ವರ್ಬ್ಗೆ ಚೇಂಜ್ ಮಾಡಿ. ಆಕ್ಟಿವ್ಲಿ
ಇಸ್ ವೆರಿ ಈಸಿ. ತಿಳಿತರಿ? ನಿಮ್ಮ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಆ್ಯಪನ್ನು ಈ ರೀತಿಯಾಗಿ ನೋಡಿದಾಗ ಇಲ್ಲಿ 3 ಲೈನ್ ಇದ್ದಾವೆ. ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ RATE ರೇಟ್ ಅಂತ ಇದೆ. ರೇಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಾಸ್ ಇಷ್ಟ ಆಗಿದ್ರೆ 5 ಸ್ಟಾರ್ಗಳನ್ನು ಕೊಟ್ಟು ನಿಮ್ಮದೇ ಆದಂಥ ಒಂದು ಅನಿಸಿಕೆಯನ್ನು ಕೊಡಿ, ಮಂದಿಗೆ ಹೆಲ್ಪ್ ಆಗುತ್ತೆ. ತಿಳಿತಾ? ಬನ್ನಿ ಆಕ್ಟಿವ್ಲಿ ಅನ್ನುವಂಥ ಒಂದು ಕ್ವಶನನ್ನು ಹೇಳ್ಕೊಟ್ಟೆ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬಂದಿತ್ತಾ ಇದೆ ನೋಡಿ. ಎಸ್, ದೀಸ್ ಆರ್ ಟಫ್ ಕ್ವಶನ್ಸ್. ಸುಮಾ ಅವರೇ, ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡಕತ್ತೀರ ಅಂತಂದ್ರೆ, ಸಡನ್ನಾಗಿ 5 ಮೀಟರ್ ಜಂಪ್ ಮಾಡೋರು 11 ಮೀಟರ್ ಜಂಪ್ ಮಾಡಂತ. ಎಲ್ಲರೂ ನಿಮ್ಮ ಥರ ಜಂಪ್ ಮಾಡ್ಲಿಕ್ಕೆ ಆಗಲ್ಲಲ್ಲ ರೀ. ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, yes, very good, very good guys, very good, very good guys, very good. ಸೊ ಏನಿದೆ ನೋಡಿ ಪ್ರಶ್ನೆಯಲ್ಲಿ, ಕನ್ವರ್ಟ್ ದ ನೌನ್ ವ್ಯಾಲ್ಯೂ ಇಂಟು ಅಡ್ಜೆಕ್ಟಿವ್. ವ್ಯಾಲ್ಯೂ ಇದ್ದಿದ್ದು ವ್ಯಾಲ್ಯೂಯೇಬಲ್ ಆಗುತ್ತೆ. ತಿಳಿತಾರೆ? ವ್ಯಾಲ್ಯೂಯೇಬಲ್ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಪೇಡ್ ಕ್ಲಾಸ್ ನಮ್ಮಲ್ಲಿ ಇರುತ್ತೆ. ಯಾರಿಗಾದ್ರೂ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು. ಅರ್ಥ ಆಯ್ತಾ ರೀ? ಕಂಪ್ಯೂಟರ್, ಇಂಗ್ಲಿಷ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ಎಲ್ಲವನ್ನು ಹೇಳ್ಕೊಡ್ಲಾಗುತ್ತೆ. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಎಸ್, ಲೀಡರ್ ಬೋರ್ಡ್ ತೋರಿಸ್ತಾ ಇದ್ದೀನಿ. ಈ ಪ್ರಶ್ನೆ ನಂತರ ನೋಡೋಣ. ವಿಚ್ ಚಾಯ್ಸ್ ಚೇಂಜಸ್ ದ ನೌನ್ ಡೇಂಜರ್ ಇಂಟು ವರ್ಬ್? ಎಸ್, ಡೇಂಜರ್ ಎಂಬ ನೌನ್ ಅನ್ನ ವರ್ಬ್ ಮಾಡಿದ್ರೆ ಏನಾಗುತ್ತೆ? ಎಸ್, ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಲಾಸ್ಟ್ 6 ಸೆಕೆಂಡ್ಸ್ ಇದೆ ನೋಡಿ. ಎಸ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ಸೊ ನೋಡಿ, ಈ ಒಂದು ಡೇಂಜರ್ ಎಂಬ ಶಬ್ದವನ್ನ ವರ್ಬ್ಗೆ ಮಾಡಿದ್ರೆ ಎನ್ ಡೇಂಜರ್ ಅಂತ ಕರೀತಾರೆ. ತಿಳಿತಾರೆ? ಎನ್ ಡೇಂಜರ್ ಅಂತ ಕರೀತಾರೆ. ತಿಳಿತಾರೆ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, ವೆರಿ ಗುಡ್. ವೆರಿ ಗುಡ್. ಸೊ ಏನ್ ಕ್ವಶನ್ ಇದೆ ನೋಡಿ. ಟ್ರಾನ್ಸ್ಫಾರ್ಮ್ ದ ನೌನ್ ಕ್ರಿಯೇಷನ್. ನೋಡಿ, ಲಾಸ್ಟಿಕ್ TION ಬಂದರೆ ಅದು ನೌನ್ ಇರುತ್ತೆ. ಕ್ರಿಯೇಷನ್ ಎಂಬ ಪದವನ್ನು ಅಡ್ಜೆಕ್ಟಿವ್ ಅಂದ್ರೆ ಕ್ರಿಯೇಟಿವ್ ಆಗುತ್ತೆ. ತಿಳಿತಾರೆ? ಕ್ರಿಯೇಟಿವ್ ತಿಳಿತಾನ ತರದು. ಕ್ರಿಯೇಟ್ ಅನ್ನೋದು ವರ್ಬ್ ಆಗುತ್ತೆ. ತಿಳಿತಾರೆ? ಎಸ್, ಬನ್ನಿ ಮುಂದಿನ ಕ್ವಶನ್ ನೋಡೋಣ. ಎಲ್ಲರೂ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಓಕೆ, ಬೋರ್ ಆಗ್ತಾ ಇದ್ರೆ ಹೇಳಿ. ಸುಮ್ಮನೆ ಅಷ್ಟೇ ಐ ಕಮ್, ಯು ಕಮ್, ಹಿ ಕಮ್ಸ್ ಹಂಗೆ ಹೇಳ್ಕೊಡೋಣ. ಓಕೆ, ಇಲ್ಲ ಅದೇನಾಗ್ಬಿಟ್ಟಿದೆ, ಅದೇ ನಡೆದದ ಲೈಫ್ನಲ್ಲಿ ಈಗ ಸದ್ಯ. ನಿಮ್ಗೆ ತಿಳಿಯೋದನ್ನ ನಾನು ಹೇಳ್ಕೊಟ್ರೆ ನಾನು ಒಳ್ಳೆ ಟೀಚರ್ ಆಗ್ತೀನಿ. ನಿಮ್ಗೆ ತಿಳಿಲಾರ್ದನ್ನ ನಾನು ಏನಾದರೂ ಹೇಳ್ಕೊಟ್ಬಿಟ್ರೆ ನಾವು ಒಳ್ಳೆ ಟೀಚರ್ ಆಗೋದಿಲ್ಲ. ಈಗಿನ ಪ್ರಪಂಚದಲ್ಲಿ ನಡೆದಿರುವಂತ ಮಾತುಗಳು. ತಿಳಿಲಾರ್ದನ್ನ ನಾನು ಏನಾದರೂ ಹೇಳ್ಕೊಟ್ಬಿಟ್ರೆ ನಾವು ಒಳ್ಳೆ ಟೀಚರ್ ಆಗ್ತೀವಿ. ಬಟ್ ಅವ್ರ ಎಕ್ಸಾಮ್ದಲ್ಲಿ ನಿಮಗೂ ನನಗೂ ತಿಳಿಲಾರ್ದನೆ ಕೊಟ್ಟಿರ್ತಾರ ಅವ್ರು. ಅರ್ಥ ಆಯ್ತಾ? ಅದೇ ಕ್ರಿಯೇಟಿವಿಟಿ.
ಎಸ್, ಎಕ್ಸಲೆಂಟ್. ಏನು ಕ್ವಶನ್ ಕೇಳಿದ್ದಾರೆ? ಹಾ, ಚೇಂಜ್ ದ ನೌನ್ ಪರ್ಫಾರ್ಮ್ ಇಂಟು ಅನ್ ಅಡ್ಜೆಕ್ಟಿವ್. ನೋಡಿ, ಅಡ್ಜೆಕ್ಟಿವ್ ಅಂತಂತಂದರೆ ನಾನು ಇದೇಗರ ಇದು ಮೊನ್ನೆ ಟಿಇಟಿದಲ್ಲಿ ಬಂದಿತ್ತು ನೋಡಿ, ಲಾಸ್ಟಕ್ TIVE ಅಂದ್ರೆ ಅಡ್ಜೆಕ್ಟಿವ್. ನೋಡಿ, ಇಲ್ಲೇ ಒಂದು ಹಿಂಟ್ ಇದೆ, ಅಡ್ಜೆಕ್ಟಿವ್ ಅನ್ನೋದು ಟಿವ್ ಬರ್ತದೆ, ಅದಕ್ಕೆ ಪರ್ಫಾರ್ಮೇಟಿವ್ ಅನ್ನೋದು ಅಡ್ಜೆಕ್ಟಿವ್. ಡಿ ಇಸ್ ದ ರೈಟ್ ಆಪ್ಷನ್. ಡಿ ಇಸ್ ದ ರೈಟ್ ಆಪ್ಷನ್. ಡಿ ಇಸ್ ದ ರೈಟ್ ಆಪ್ಷನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸುಮಾ, ಈಗ ಸ್ವಲ್ಪ ಕ್ವಶನ್ ಡಿಫಿಕಲ್ಟ್ ಬರಾಕತ್ತೋ ಪಿ? ಹಾ ಪಿ, ಈಗ ಡಿಫಿಕಲ್ಟ್ ಬರಾಕತ್ತಲ್ಲ? ಎಸ್. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ನಂತರ ನಾನು ನಿಮಗೆ ಲೀಡರ್ ಬೋರ್ಡನ್ನು ತೋರಿಸ್ತೇನೆ. ನೋಡೋಣ ಯಾರು ಮೊದಲಿಗೆ ಬಂದಿದ್ದಾರೆ. ಸುಮಾ, ಈಗ ಡಿಫಿಕಲ್ಟ್ ಅನ್ಸಾದತ್ಲ ಪಿ? ಎಸ್, that's what I'm telling you, yaar. I'll tell you one thing. ನೋಡ, ಆ ಕ್ವಶನ್ ಅದ ಕ್ವಾಲಿಟಿ ಎಷ್ಟದ, ವಿಚ್ ಇಂಪ್ರೂವ್ಮೆಂಟ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅದ, ಅದು ಇಂಪಾರ್ಟೆಂಟ್ ತಿಳ್ಕೊಳಕ್ ಹೋಗಬೇಡ. ಆ ಕ್ವಶನ್ ನೀನು ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ನಿನ್ನ ಅಪ್ಟಿಟ್ಯೂಡ್ ನೇಚರ್ ಬೆಳೀತಾ ಇದೆ ಅನ್ನೋದನ್ನ ತಿಳ್ಕೊ. ಅರ್ಥ ಆಯ್ತಾ? ಎಸ್, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಕ್ವಶನ್, ನೌನ್ ತಿಳಿತರಿ ನೋಡ್ರಿ. ವಿಚ್ ಆಪ್ಷನ್ ಟರ್ನ್ಸ್ ದ ನೌನ್ ಪ್ಲೇ ಇಂಟು ಅನ್ ಅಡ್ಜೆಕ್ಟಿವ್? ನೋಡ್ರಿ, ಪ್ಲೇ ಅಂದ್ರೆ ಒಂದು ಆಟನೂ ಆಗತ್ತ, ಪ್ಲೇ ಅಂದ್ರೆ ವರ್ಬ್ನೂ ಆಗತ್ತ, ಬಟ್ ಅಡ್ಜೆಕ್ಟ್ ಆದಾಗ ಪ್ಲೇಫುಲ್ ಅಂತ ಕರೀತಾರ. ತಿಳಿತರಿ? ಪ್ಲೇಫುಲ್. ತಿಳಿತರಿ? ಎಸ್, ಬನ್ನಿ. ಎಸ್, ಐ ನೋ that one. I know. Let's move to the next question. ಸೊ ಬನ್ನಿ, ನೆಕ್ಸ್ಟ್ ಕ್ವಶನ್ಗಿಂತ ಮುಂಚೆ ಲೀಡರ್ ಬೋರ್ಡ್ನಲ್ಲಿ ಯಾರು ಮೊದಲಿಗಿದ್ದಾರೆ ಅನ್ನೋದನ್ನ ಚೆಕ್ ಮಾಡೋಣ. ಅರ್ಥ ಆಯ್ತಾ ರೀ? ಎಸ್, ಎನೇಬಲ್ ಮಾಡಿದ್ದೀನಿ ಲೀಡರ್ ಬೋರ್ಡ್ನ. ವೆರಿ ಗುಡ್. ಸುಮಾ ಅವರು 12ನೇ ನಂಬರ್ ಇದ್ದಾರೆ, ಅಕ್ಕಮ್ಮ ಅವರು 9ನೇ ನಂಬರ್, ಅಲ್ ಸುಫಿಯಾ 7 ನಂಬರ್, ಸುನಂದ 5ನೇ ನಂಬರ್ ಇದ್ದಾರೆ. ವೆರಿ ಗುಡ್ ಕೀರ್ತನಾ ಅವರೇ, ವೆರಿ ಗುಡ್ ಕೀರ್ತನಾ. ಸೊ ನಿಮ್ಮೆಲ್ಲರಿಗೂ ಗಿಫ್ಟ್ ಕೊಡ್ತಾ ಇದ್ದೀನಿ, ಗಿಫ್ಟನ್ನು ತಗೊಳ್ಳಿ, ಚೆನ್ನಾಗಿ ತಿನ್ನಿ, ಜಗಳಾಡಕ್ಕೆ ಹೋಗಬೇಡ್ರಿ, ಎಲ್ಲರಿಗೂ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ ರೀ? ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ವೆರಿ ಗುಡ್. ಗಿಫ್ಟನ್ನು ತಗೊಳ್ಳಿ. ಹಾ, ಸೊ ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಹಾ, ಟ್ರಾನ್ಸ್ಫಾರ್ಮ್ ದ ನೌನ್ ಇಂಟೆಲೆಕ್ಟ್ ಇಂಟು ಎ ವರ್ಬ್. ಇಂಟೆಲೆಕ್ಟ್ ಎಂಬ ಪದ ಏನಿದೆ, ಇದನ್ನ ವರ್ಬ್ಗೆ ಕನ್ವರ್ಟ್ ಮಾಡಂತ ಇದ್ದಾರೆ. ಇಂಟೆಲೆಕ್ಟಿವ್, ಇಂಟೆಲೆಕ್ಚುಯಲ್, ಇಂಟೆಲೆಕ್ಚುಯಲಿ, ಇಂಟೆಲೆಕ್ಚುಯಲೈಸ್. ಸುಮಾ, ಕಂಗ್ರಾಟ್ಸ್. ನಾ ಯಾವಾಗ ಹೇಳ್ದ ಗೊತ್ತೈತನ, ನೀ ಲಿಸ್ಟ್ನ್ಯಾಗ ಬಂದ್ ಕಿಶಿಂದ ನನಗೆ ವಾಟ್ಸಪ್ ಮಾಡಿದಿಲ್ಲ ಅವತ್ತು ಗ್ಯಾರಂಟಿ ಕಂಗ್ರಾಟ್ಸ್ ಹೇಳೋದು ನನಗೆ. ಡೆಫಿನೆಟ್ಲಿ ನನಗೆ ಆ ರಿಸ್ಕ್ ಬೇಕಾಗಿದೆ. ಹಾ, ಸೊ ದ ರೈಟ್ ಆನ್ಸರ್ಕ್ಕಿಂತ ಮುಂಚೆ ನಾನು ನಿಮ್ಗೆ ಪೋಲ್ ಕೊಡಬೇಕಾಗಿತ್ತು. ತಗೊಳ್ಳಿ, ಪೋಲ್ ಕೊಡ್ತಾ ಇದ್ದೀನಿ. ಎಸ್, ವೆರಿ ಗುಡ್. ಕೀಪ್ ಇಟ್ ಅಪ್. ಐ ವಾಂಟ್ ದಿಸ್, ಸುಮಾ. ಎಸ್, ವೆರಿ ಗುಡ್. ತೇಜಸ್ವಿನಿ, ಎಲ್ಲಿ ಹೋದ್ರಿ ನೀವು? ನೋಡ್ರಲ್ಲ, ಪೋಲ್ನಲ್ಲಿ ರಿಸಲ್ಟ್ ಏನು ಬರ್ತಾ ಇದೆ ಆಯ್ತಾ? ಇಲ್ಲಿ ಎಲ್ಲರೂ ಕೇಳ್ರಿ. ಯಾರ್ಯಾರು ತಪ್ಪು ಮಾಡಾಕತ್ತಿರಲ್ಲ, ನಿಮ್ಗೊಂದು ಮಾತಾಡ್ತೀನಿ. ಅವ್ರು ಏನಂದಿದ್ದಾರೆ? ವರ್ಬ್ ಅನ್ನ ಹುಡುಕಂದಿದ್ದಾರೆ, ಇಂಟೆಲೆಕ್ಟ್ ವರ್ಬ್ ಅನ್ನ.
ನಾನು ಹೇಳ್ಕೊಟ್ಟಿದ್ದೀನಿ ಟಿವ್ ಅಂದ್ರೆ ಅಡ್ಜೆಕ್ಟ್ ಅಂತ. ಹಂಗಾರೆ ಇದು ಬರಲ್ಲ. ಇಂಟೆಲೆಕ್ಚುವಲ್ ತಿಳಿತೀರಿ, ಇಂಟೆಲೆಕ್ಚುವಲ್ ಇದೇನಾಗುತ್ತೆ, ಅದು ಒಂದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ, ಅದು ಒಂದು ಕೂಡ ನಿಮ್ಗೆ ಗೊತ್ತಿರಬೇಕು. ತಿಳಿತೀರಿ, ಅದು ಕೂಡ ಒಂದು ಗೊತ್ತಿರಬೇಕು. ಇದೊಂದು ಬೌದ್ಧಿಕ ಮಟ್ಟ ಆಗುತ್ತಾ, ತಿಳಿತೀರಿ, ಬೌದ್ಧಿಕ ಮಟ್ಟ ಆಗುತ್ತಾ. ಸೊ ಇಂಟೆಲೆಕ್ಚುವಲ್ ಅಂತ ಅನ್ನೋದು ಕೂಡ ಒಂದು ಏನಾಗುತ್ತೆ, ಅಡ್ಜೆಕ್ಟ್ ಆಗುತ್ತೆ. ಇಂಟೆಲೆಕ್ಚುಯಲಿ ಅಡ್ವರ್ಬ್ ಆಗುತ್ತೆ. ಇಂಟೆಲೆಕ್ಚುವಲೈಸ್ ಲಾಸ್ಟಿಕ್ ಐಸ್ ಬಂದು ಅಂದ್ರೆ ವರ್ಬ್ ಇರ್ತದೆ. ನೀವು ಒಂದು ಸಲ ಇವತ್ತನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಮತ್ತೊಂದು ಬೇರೆ ಕ್ವಶನ್ ಬಂದಾಗೂ ಅದನ್ನ ಅಪ್ಲೈ ಮಾಡಕ್ ಪ್ರಯತ್ನ ಪಡ್ತಿರ್ಬೇಕ್ರಿ. ಸುಮ್ಮನೆ ಹಂಗೆ ಅದನ್ನ ಗಾಳಿಯಲ್ಲಿ ಏನೋ ಒಂದು ಪ್ರಯತ್ನ ಪಡೋಂಗ್ ಪಡಬಾರ್ದು. ತಿಳಿತಾರಿ. ಎಸ್, ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಪೇಡ್ ಕ್ಲಾಸಿಗೆ ಜಾಯಿನ್ ಆಗ್ಬೇಕಂತ ಇಷ್ಟಪಡೋರು ನಮ್ಮ ಆ್ಯಪದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಜಾಯಿನ್ ಆಗ್ಬೋದು. ಎಸ್, ಎಸ್, ಪೋಲ್ ಕೊಡ್ತಾ ಇದ್ದೀನಿ ನೋಡಿ. 2ನೇ ಪ್ರಶ್ನೆಗೆ ಪೋಲ್ ಕೊಡ್ತಾ ಇದ್ದೇನೆ. ಸರ್ ಸ್ವಲ್ಪ ನಿಧಾನವಾಗಿ ಪೋಲ್ ಕೊಡಿ. ಹೌದಾ ರೀ? ಓಕೆ, ನಿಧಾನವಾಗಿ ಕೊಡ್ತೀನಿ. ತುಂಬಾ ಸಿಂಪಲ್ ಇದೆ. ನೋಡಿ ಏನಾಗುತ್ತೆ ನೋಡಿ, ರಿಸೋರ್ಸ್ ಎಂಬ ನಾಮಪದವನ್ನ ಅಡ್ಜೆಕ್ಟ್ಗೆ ಮಾಡೋದಿದೆ. ಇದು ನೌನ್ ಆಗುತ್ತಾ? ತಿಳಿತರಿ. ಇದು ಸುದ್ದಿಯಾಗನೇ ಇಲ್ಲ, ರಿಸೋರ್ಸ್ಫುಲ್ ಆಗುತ್ತೆ. ಆಗಲೇ ಒಂದು ಯಾವುದೋ ಮಾಡಿದ್ದೀವಿ ಹೋಪ್ಫುಲ್ ಅಂತ ಹೇಳಿ, ಫುಲ್ ಬಂದ್ರೆ ಅಡ್ಜೆಕ್ಟ್ ಇರುತ್ತೆ. ತಿಳಿತರಿ. ಎಸ್, ಬಂದ್ಬಿಡಿ. ನೆಕ್ಸ್ಟ್ ವಿದ್ಯಾರ್ಥಿಗಳು, ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಪ್ಷನ್ ಕನ್ವರ್ಟ್ಸ್ ನೌನ್ ಕಮ್ಯುನಿಕೇಶನ್ ಇಂಟು ಅ ವರ್ಬ್? ನೋಡ್ರಿ, ಲಾಸ್ಟ್ TIO ಏನಿದ್ರೆ ನೌನ್ ಆಗಿರುತ್ತೆ. ಈಗ ಅದನ್ನು ವರ್ಬ್ ಆಗಿ ಮಾಡಂತ ಇದ್ದಾರೆ ಅವರು. ಎಸ್, ಎಸ್, 4 ಆಪ್ಷನ್ ಯಾರಿಗೆ ಬರ್ತಾ ಇಲ್ಲ? 4 ಆಪ್ಷನ್. ವರ್ಬ್ ಇತ್ರಿ, ಅದು ವರ್ಬ್ ಇತ್ರಿ. ನಾಗಮ್ಮ ಅಂದ್ರೆ ಅದು ವರ್ಬ್ ಇತ್ರಿ, ವರ್ಬ್. ನಾಗಮ್ಮ ಅವರೇ ಅಂದ್ರೆ ನಾನಲ್ಲಿ ಕೇಳಿರುವಂತ ಪ್ರಶ್ನೆಗೆ ಯಾವುದೇ ತರ ಹೋಲಿಕೆ ಇಲ್ಲ, ಅದಕ್ಕೆ ಅದು ಆಗಲ್ಲ ಅಂತಂದೆ ನಾನು. ಏನು ರಿಸೋರ್ಸ್ಡ್, ಇಲ್ಲಿ ವರ್ಬ್ ಅದ. ಇದು ತಿಳಿತಾರೆ, ಸಂಪನ್ಮೂಲಗಳ ಕ್ರೋಢೀಕರಣ ಅಂತ ಕರೀತಾರೆ ನೋಡ್ರಿ. ಅಂದ್ರೆ ಇದನ್ನ ಜಾಸ್ತಿ ಯೂಸ್ ಮಾಡಂಗಿಲ್ರಿ ಇದನ್ನ. ನೋಡಿ, ರಿಸೋರ್ಸ್ ಅಂದ್ರೆ ಯಾವಾಗಲೂ ಏನ್ ಯೂಸ್ ಮಾಡ್ತಾರೆ, ಪ್ಯಾಸಿವ್ ವಾಯ್ಸ್ದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ ಆಕ್ಟಿವ್ ವಾಯ್ಸ್ದಲ್ಲಿ ಯೂಸ್ ಮಾಡಲ್ಲ ರೀ ಜಾಸ್ತಿ. ಕೆಲವು ವರ್ಡ್ಗಳು ಇರ್ತಾವೆ ಆಕ್ಟಿವ್ ವಾಯ್ಸ್ದಲ್ಲೇನೆ ಯೂಸ್ ಮಾಡಬೇಕು, ಕೆಲವು ವರ್ಡ್ಗಳು ಪ್ಯಾಸಿವ್ದಲ್ಲೇನೆ ಯೂಸ್ ಮಾಡ್ತಿರ್ತಾರೆ ಜಾಸ್ತಿ. ಈಗ ಉದಾಹರಣೆಗೆ ಡಿಸ್ಕವರಿ ಹೇಳ್ತಾರೆ, ಆಮೇಲೆ ಇನ್ವೆನ್ಷನ್ ಹೇಳ್ತಾರೆ, ಇವೆಲ್ಲ ಪ್ಯಾಸಿವ್ನಾಗ ಜಾಸ್ತಿ ಯೂಸ್ ಮಾಡ್ತಾರ. ಯಾಕಂತಂದ್ರೆ ಅವ ಏನನ್ನ ಕಂಡು ಹಿಡಿತಾನೆ, ಅವ ಏನನ್ನ ಬದಿಗಿಡ್ತಾನೆ, ಅಥವಾ ಏನನ್ನ ವಿಚಾರವನ್ನ ಹೊಸದನ್ನ ತರ್ತಾನೆ, ಅದು ಏನ್ ತಂದಿರ್ತಾನಲ್ಲ ಅದು ಇಂಪಾರ್ಟೆಂಟ್ ಇರ್ತದ, ಯಾರು ತಂದಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇರೋದಿಲ್ಲ. ಇಲ್ಲಿ ನೋಡಿ, ಕಮ್ಯುನಿಕೇಶನ್ ವರ್ಬ್ ಮಾಡಿದಾಗ ಕಮ್ಯುನಿಕೇಟ್ ಆಗತ್ತೆ. ಎಸ್ ಎಸ್, ಬನ್ನಿ ಮುಂದಿನ ಶಬ್ದವನ್ನ ಹೇಳೋದು. ನೀವು ಏನೇ ಡೌಟ್ ಇದ್ರೆ ಕೇಳುತ್ತ ಬನ್ನಿ. ಓಕೆ, ವೆರಿ ಗುಡ್, ಖುಷಿ ಆಗ್ತಾ ಇದೆ ನೀವೆಲ್ಲರೂ ವಿಚಾರ ಮಾಡ್ತಾ ಇದ್ದೀರಂತ. ಸುಮ್ಮನೆ ಯಾರು ಹೇಳ್ತಿರ್ತಾರೆ ಅದನ್ನ ಕೇಳ್ಕೊತ ಕುಂಡ್ರಂಗಿಲ್ಲ, ಹುಚ್ಚಿರ್ತಾರೆ. ಕಾನ್ಸಿಯಸ್ನೆಸ್. ಪ್ರತಿ ಶಬ್ದದ ಅರ್ಥವನ್ನು ನೆನ್ಪಿಟ್ಟುಕೊಳ್ಳಿ. ಮೊದಲು ಹೇಳ್ತೀನಿ ನಾನು ನಿಮ್ಗೆ, ಪ್ರತಿಯೊಂದು ಶಬ್ದದ ಅರ್ಥ, ಅದರ ಸ್ಪೆಲ್ಲಿಂಗ್ ನೆನ್ಪಿಟ್ಟುಕೊಳ್ಳಿ. ನಾಳೆ ಸ್ಪೆಲ್ಲಿಂಗದ ಮೇಲೆ ಕ್ವಶನ್ ಕೇಳಿದಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಅರ್ಥ ಗೊತ್ತಿತ್ತಂದ್ರೆ ಸಮನಾರ್ಥಕ ಪದ ಮತ್ತು ವಿರುದ್ಧ ಪದದಲ್ಲಿ ಹೆಲ್ಪ್ ಆಗುತ್ತೆ. ಈ ರೀತಿ ಕೇಳಿದ್ರೆ ಈ ರೀತಿಯಾಗಿ ಹೆಲ್ಪ್ ಆಗುತ್ತೆ. ಇದನ್ನ ಕಾನ್ಸಿಯಸ್ನೆಸ್ ಅನ್ನ ಅಡ್ಜೆಕ್ಟ್ಗೆ ಕನ್ವರ್ಟ್ ಮಾಡಿ ನೋಡ್ರಿ. ನೆಸ್ ಬತ್ತಂದ್ರ ನಾಮಪದ,
ತಿಳಿತೀರಿ? ಹಾ, ಎಸ್. ಈಗ ಪೋಲ್ ಕೊಡ್ತಾ ಇದೆ ನೋಡಿ. ಎಸ್. ಹಾ, ಕಾನ್ಸಿಯಸ್. ಕಾನ್ಸಿಯಸ್ ಅಂತಂದ್ರೆ ಏನು? ಅವೇರ್. ಕಾನ್ಸಿಯಸ್ ಅಂತಂದ್ರೆ ಏನು? ಅವೇರ್. ಅವೇರ್ ಆಗಿರೋದು, ಜಾಗೃತವಾಗಿರೋದು. ತಿಳಿತಾರೆ? ಜಾಗ್ರತೆಯಿಂದ ಇರೋದು. ಎಸ್. ಬನ್ನಿ, ಈ ಪ್ರಶ್ನೆಯ ಉತ್ತರ ಎ ಆಗುತ್ತೆ, ಕಾನ್ಸಿಯಸ್. ತಿಳಿತಾರೆ? ಕಾನ್ಸಿಯಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್. Yes, very good. Very good, guys. Very good. ಬ್ರೇಕ್ ಅನ್ನ ಅಡ್ಜೆಕ್ಟಿವ್ ಮಾಡಿದರೆ ಏನಾಗುತ್ತೆ? ಎಸ್, ವೆರಿ ಗುಡ್, ವೆರಿ ಗುಡ್. ಸೂಪರ್, 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 ಗೈಸ್. ಸೊ ಬ್ರೇಕ್ ಅನ್ನ ನಾವು ಅಡ್ಜೆಕ್ಟ್ ಮಾಡಿದಾಗ ಬ್ರೇಕೆಬಲ್ ಆಗುತ್ತೆ ನೋಡ್ರಿ. ಎಬಲ್ ಅಂತಂದ್ರೆ ನಾಲೆಜೆಬಲ್ ಅಂದ್ರೆ ಅಡ್ಜೆಕ್ಟ್ ಅಂತ ಆಗಿತ್ತು ಆಗಳೆ. ಹಂಗಾರೆ ಬ್ರೇಕೆಬಲ್ ಅಂದ್ರೆ ಮುರಿಯಬಹುದಾದ, ಲಾಗುವ. ತಿಳಿತರಿ? ಮುರಿಲಿಕ್ಕೆ ಸಾಧ್ಯವಿರುವಂತಹದ್ದು. ತಿಳಿತರಿ? ಎಸ್. ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Transform the noun history into verb. ಹಿಸ್ಟರಿಯನ್ನ ನಾವು ಪೋಲ್ ಬರ್ತಾ ಇದೆ ನೋಡಿ. ಎಸ್, ಪೋಲ್ ಬರ್ತಾ ಇದೆ. ಯಾರಿಗೆ ಪೋಲ್ ಬರ್ತಾ ಇಲ್ಲಲ್ಲ, ನಿಮ್ದು ಡಾಟಾ ಖಾಲಿ ಆಗಿರ್ಬೇಕು. ನಿಮ್ದು ಡಾಟಾ ಖಾಲಿ ಆಗಿರ್ಬೇಕು ಅಂದ್ರೆ ಸ್ವಲ್ಪ ಸಮೀಪದ. ಹಿಸ್ಟರಿ ಅಂದ್ರೆ ಇತಿಹಾಸ. ಇತಿಹಾಸವನ್ನ ಕಲೆಕ್ಟ್ ಮಾಡೋದಕ್ಕ ಅಥವಾ ಇತಿಹಾಸವನ್ನ ಸೃಷ್ಟಿಸೋದಕ್ಕ ಹಿಸ್ಟೋರಿಫೈ ಅಂತ ಕರೀತಾರೆ. ಡಿ ಆಪ್ಷನ್. ಏನಂತ ಕರೀತಾರೆ? ಡಿ ಆಪ್ಷನ್. ಎಸ್. ಸೊ ಲೀಡರ್ ಬೋರ್ಡ್ ಅನ್ನ ಎನೇಬಲ್ ಮಾಡಿದ್ದೀನಿ ನೋಡಿ. ಅದೇ ಹೇಳ್ತಾ ಇದ್ದೀನಿ, ತೇಜಸ್ವಿನಿ ನೀನ್ ಮಾಡು, ಅಪ್ಡೇಟ್ ಮಾಡು ಆ್ಯಪ್ ಅನ್ನ. ನೀನು ಅಪ್ಡೇಟೇ ಮಾಡಿಲ್ಲಪ್ಪಿ ಆ್ಯಪ್ ಅನ್ನ. ತಿಳಿತಾರೆ? ಕೆಲವೊಂದು ಆಪ್ಷನ್ಗಳನ್ನು ನಿನ್ನಲ್ಲಿ ಬರ್ಬೇಕಂದ್ರೆ ಅಪ್ಡೇಟ್ ಮಾಡ್ಕೋಬೇಕು ನೀನು. ಪ್ಲೇಸ್ಟೋರ್ನಲ್ಲಿ ಹೋಗು, ಅಲ್ಲಿ ಹೋದ್ಮೇಲೆ ನಿಂಗೆ ಅಪ್ಡೇಟ್ ಆಪ್ಷನ್ಸ್ ಏನಾದರೂ ಬಂದಿದ್ರೆ ಅದನ್ನ ಅಪ್ಡೇಟ್ ಮಾಡ್ಕೋ. ಬಂದಿದ್ದಿಲ್ಲ ಅಂತಂದ್ರೆ ನೀವು ತಿಳ್ಕೊಂಡ್ಬಿಡ್ಬೇಕು ನಿಮ್ಮದು ಡಾಟಾ ಸ್ವಲ್ಪ ಲೋ ಆಗಿದೆ, ಕಡಿಮೆ ಆಗಿದೆ ಅಂತ. ಕನ್ವರ್ಟ್ ದ ನೌನ್ ಇನ್ನೋವೇಷನ್. ಎಸ್, ವೆರಿ ಗುಡ್, ವೆರಿ ಗುಡ್. ಹಾ, ಸೊ ಇನ್ನೋವೇಟಿವ್ ಅಂತಂದ್ರೆ ಏನು? ಹೊಸದಾದ. ಏನು? ಹೊಸದಾದ. ಅಂದರೆ ಇನ್ನೋವೇಷನ್ ಅನ್ನುವಂಥ ನಾಮಪದವನ್ನ ಅಡ್ಜೆಕ್ಟ್ ಮಾಡಿದ್ರೆ ಇನ್ನೋವೇಟಿವ್ ಆಗುತ್ತೆ. ಇನ್ನೋವೇಟಿವ್ ಆಗಲೇ ಅಂದಿದ್ದೆ. ಇನ್ನೋವೇಟಿವ್, ಇನ್ನೋವೇಟಿವ್ಲಿ, ಇನ್ನೋವೇಟ್ ಅಂತ ಅನ್ನೋದು ವರ್ಬ್ ಆಗುತ್ತೆ. ಇನ್ನೋವೇಟರ್ ನೌನ್ ಆಗುತ್ತೆ. ಹೇಳ್ತಾರೆ? ಇದು ನೌನು, ಇದು ಅಡ್ವರ್ಬು, ಇದು ವರ್ಬ್ ಇದೆ, ಇದು ಅಡ್ಜೆಕ್ಟ್ ಇದೆ ನೋಡಿ. ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲೇ ಅದಾವ. ತಿಳಿತಾರೆ? ಓಕೆ, ಬನ್ನಿ ನೆಕ್ಸ್ಟ್. ಲೆಟ್ಸ್. ಸೊ ಲೀಡರ್ ಬೋರ್ಡ್ ನಲ್ಲಿ ಯಾರಿದ್ದಾರೆ? ಸುಮಾ ಅವರು 17ನೇ ನಂಬರ್. ಅಕ್ಕಮ್ಮ, ವೆರಿ ಗುಡ್ ಅಕ್ಕಮ್ಮ ಅವರೇ. ಸುನಂದ, ಅಲ್ಸುಫಿಯಾ, ಕೀರ್ತನಾ, ತೇಜಸ್ವಿನಿ, ನಾಗಮ್ಮ, ಗಂಗಾ, ಶ್ವೇತಾ, ಶಾಂತ. ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್, ಗುಡ್ ಟ್ರೈ. ಹಾ, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಕ್ವಶನ್ ನಂಬರ್ 8ಗೆ ಪೋಲ್ ಬರ್ತಾ ಇದೆ.
ನವೀನ್ಯ 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 ಹಾ ಓಕೆ ಹಂಗಂದ್ರೆ ನವೀನ್ಯ ಅಂದ್ರೆ ಯಾರಪ್ಪ ಹುಡುಗ ಅಂತ ನಾ ಅಂತಿದ್ದೇನೆ. ಕೀರ್ತನ ಅವರೇ, ಎಸ್ ಪೋಲ್ ಬರ್ತಾ ಇದೆ ನೋಡಿ. ಎಸ್, ವಿಚ್ ಚಾಯ್ಸ್ ಚೇಂಜಸ್ ದ ನೌನ್ ಅಬ್ಸರ್ವೇಷನ್ ಇಂಟು ನೌನ್. ಅಬ್ಸರ್ವೇಷನ್ ಅನ್ನ ನಾವು ನೌನ್ಗೆ, ಅಬ್ಸರ್ವೇಷನ್ ಎಂಬ ನೌನ್ ಅನ್ನ ವರ್ಬ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಹಾ, ವೆರಿ ಗುಡ್. ವರ್ಬ್ಗೆ ಮಾಡಿದ್ರೆ ಟನ್ ಅಂದ್ರೆ ನೌನು, ಅಬ್ಸರ್ವ್ ಅನ್ನೋದು ವರ್ಬ್ ಆಗುತ್ತೆ. ದಿಸ್ ಇಸ್ ವರ್ಬ್. ಕರೀತಾರೆ. ಇದೇ ರೀತಿಯಲ್ಲಿ ನಿಮಗೆ ಪೇಡ್ ಕ್ಲಾಸಸ್ಗಳು ಕೂಡ ಇರ್ತವೆ. ಇಂಗ್ಲಿಷ್, ಕಂಪ್ಯೂಟರ್, ಮೆಂಟಲ್ ಎಬಿಲಿಟಿ ನೀವು ಜಾಯ್ನ್ ಆಗ್ಬೋದು. ಅದೇ ಥರ PSI, ಟ್ರಾನ್ಸ್ಲೇಷನ್ನು, ಹೀಗೆ ಬೇರೆ ಬೇರೆ ಕ್ಲಾಸಸ್ಗಳೆಲ್ಲ ಇರ್ತವೆ. ನೀವು ಕ್ಲಾಸ್ ಜಾಯ್ನ್ ಆಗ್ಬೋದು. ಈಗ ಇವತ್ತು ಕ್ಲಾಸ್ದಲ್ಲಿ ಇಷ್ಟು ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ನಾಳೆ ಕ್ಲಾಸ್ದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಲೀಡರ್ ಬೋರ್ಡ್ನಲ್ಲಿ ಬಂದಿರುವಂಥ ಸುಮಾ ನಾಯಕ್ ಅವರಿಗೆ ಕಂಗ್ರ್ಯಾಚುಲೇಷನ್. ಅಕ್ಕಮ್ಮ ಹಾಗೂ ಸುನಂದ ಅವರಿಗೆ, ಮೊದಲು 3 ಜನ ಸುಮಾ, ಅಕ್ಕಮ್ಮ, ಸುನಂದ ಅವರು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ಥರ ಕ್ಲಾಸ್ಗಳನ್ನು ಪಡಿಬೇಕಾದ್ರೆ ನೀವು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಜಾಯ್ನ್ ಆಗಿ, ನೀವೇನೋ ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಇದೇ ಥರ ನೀವು ಯೂಸ್ ಮಾಡ್ಕೊಳ್ಳಿ. ವೊಕ್ಯಾಬ್ಯುಲರಿ ಪರ್ ಡೇ. ಸುಮಾ ನಾಯಕ್ ಅವರೇ, ವೊಕ್ಯಾಬ್ಯುಲರಿ ಕ್ಲಾಸ್ ಬೆಳಿಗ್ಗೆ ಇರುತ್ತಲ್ಲ ರೀ, ಬೆಳಿಗ್ಗೆ ಮುಂಜಾನೆ ಕ್ಲಾಸ್ ಇದೆ ನೋಡಿ. ಮೇ ಬಿ ಇವತ್ತಾಗಿಲ್ಲ, ನಿನ್ನೆ ಆಗಿತ್ತು. ತಿಳಿತರಿ ಅರ್ಥ ಆಗಲಿಲ್ಲ ಸುಮಾ ಅವರೇ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ದಲ್ಲಿ ನೀವು ಕನೆಕ್ಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತಿದ್ದೆ. ಓಕೆ, ಎಸ್, ಬನ್ನಿ. ಥ್ಯಾಂಕ್ ಯು, ಬಾಯ್. ತೇಜಸ್ವಿನಿ, ನನಗೆ ನಾನು ವಾಟ್ಸಪ್ದಲ್ಲಿ ರಿಪ್ಲೈ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ. ವಾಟ್ಸಪ್ದಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ.